Hi, hello, namaskara. Welcome to the Co-Corner. Today we have a very special guest who's a dancer, theatre personality, actress, choreographer, and also doing a lot of work in the folk dance forms in Karnataka. She is running an institute called Brahmari Dance Repertoire, executive director in Kappanna, co-founder of Katha Corner, and has also been doing a lot of research work in the field of folk dance art forms of Karnataka. So let's hear it from the lady herself who has varied experiences in all these fields. Welcome to Ms.Sneha Kappanna. Hi Sneha. Welcome to the Core Corner. Thank you for agreeing to be a part of this Core Corner. Core Corner is nothing but, delving deep into the subject that you have proficiency in. So, Hangu, plus, we would also like to know your life journey from birth till date because you have been a huge contributor in the field of performing arts. So, thank you for your time. Thanks for being here. Namaskara. Thank you so much for inviting me. We have known each other for so long, but I think itara formal like we haven't had a occasion to sit and talk. So I look forward to it. Yeah. So, ಫಸ್ಟ್ ಥಿಂಗ್ಸ್ ಫಸ್ಟ್ ಅಂತ ಶುರು ಮಾಡೋದಿದ್ರೆ ನಿಮ್ಮ ಬರ್ತ್ ಪ್ಲೇಸ್ ಆಮೇಲಿಂದ ನಿಮ್ಮ ಬಾಲ್ಯ ಹೆಂಗಿತ್ತು ಅಂತ. ನಾವೆಲ್ಲರೂ ಕೂಡ ಚಾಮರಾಜಪೇಟೆ ಹತ್ರ ಗವಿಪುರಂ ಗುಟ್ಟಳ್ಳಿ ಅಂತ ನಮ್ಮ ತಂದೆ ಮನೆ ಅಲ್ಲಿರ್ತಾ ಇತ್ತು ಮುಂಚೆ. ಜಾಯಿಂಟ್ ಫ್ಯಾಮಿಲಿಲಿ ಇರ್ತಾ ಇದ್ವಿ. ಸೊ ನಮ್ಮ ತಂದೆ 3 ಜನ ಬ್ರದರ್ಸ್ ಅವರು. ಅಷ್ಟು ಜನದ್ದು ಹೆಂಡ್ತೀರು ಮಕ್ಕಳು ಅಜ್ಜಿ ದೊಡ್ಡ ಮುತ್ತಜ್ಜಿ ಎಲ್ಲ ಒಟ್ಟಿಗೆ ಬೆಳೆದಿದ್ದು. ದಟ್ ವಾಸ್ ಎ ವೆರಿ ವೆರಿ ರಿಚ್ ಚೈಲ್ಡ್ಹುಡ್ ಅನ್ಬೋದು. ಯಾಕಂದರೆ ಮನೆ ಒಳಗಡೆನೇ ಇರ್ತಿರ್ಲಿಲ್ಲ, ಸದಾ ರೋಡ್ ಮೇಲೆ ಆಟ. ತುಂಬಾನೇ ಇಟ್ ವಾಸ್ ಎ ವೆರಿ ಫಾಂಡ್ ಮೆಮೊರೀಸ್ ಆಫ್ ಒಂಥರ. ಮನೇಲೆ ಅಷ್ಟು ಮಕ್ಳು ಇರ್ಬೇಕಾದ್ರೆ ಬೇರೆ ಫ್ರೆಂಡ್ಸ್ ಬೇಕಿರೋ ಅಂತ ನೆಸೆಸಿಟಿನೂ ಇರ್ತಿತ್ತೋ ಇಲ್ವೋ ಅಥವಾ ಅಲ್ಲ, ನಮ್ಗೆ ಅದು ಬೈಫಿಕೇಶನ್ ಗೊತ್ತಾಗ್ತಿದ್ದಿಲ್ಲ. ಆ ರೋಡ್ ಮಕ್ಕಳೆಲ್ಲ ಮಕ್ಕಳು ಅಷ್ಟೇ. ಸೊ ಎಲ್ಲ ಒಟ್ಟಿಗೆ ವಿ ಯೂಸ್ ಟು ಪ್ಲೇ ಅಂತ. ಅದನ್ನೆಲ್ಲ ಈಗ ನನ್ನ ಮಗುಗೆ ಹೇಳ್ತಾ ಇದ್ರೆ ಹೌದಾ ಅಂತ ಅವ್ನು ಹಿ ಕ್ಯಾನ್ ಓನ್ಲಿ ಇಮ್ಯಾಜಿನ್ ಇಟ್ ಬಿಕಾಸ್ ಅವ್ರಿಗೆ ಅದು ಎಕ್ಸ್ಪೀರಿಯನ್ಸ್ ಸಿಗ್ಲೇ ಇಲ್ಲ ನೋಡಿ ಆ ಥರ. ಸೊ ಆ ಜಾಯಿಂಟ್ ಫ್ಯಾಮಿಲಿಲಿ ಬೆಳೆದಿದ್ದು. ಲೈಕ್ ಬೋತ್ ಮೈ ಪೇರೆಂಟ್ಸ್ ವೇರ್ ವರ್ಕಿಂಗ್. ಸೊ ನನ್ನ ಚಿಕ್ಕಮ್ಮದ್ರು ನನ್ನನ್ನು ಸಾಕ್ತಾ ಇದ್ರು. ದೇ ವುಡ್ ಟೇಕ್ ಮೀ, ಡ್ರಾಪ್ ಮೀ, ದಟ್ ವಾಸ್ ಎ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಹ್ಯಾವಿಂಗ್ ಗ್ರ್ಯಾಂಡ್ ಮದರ್ಸ್ who'll do everything. ಅದು ಕೂಡ ಒಂದು ವೆರಿ ರಿಚ್ ಚೈಲ್ಡ್ಹುಡ್ ಅಂತ ಹೇಳ್ಬೋದು. ಮಚ್ ಲೇಟ್ ನಾನು ಒಂದು ಹೈಸ್ಕೂಲಿಗೆ ಬರೋ ಹೊತ್ತಿಗೆ ಅಲ್ಲಿಂದ ನಮ್ಮ ತಂದೆಯವರು ಜೆ ಪಿ ನಗರಲ್ಲಿ ಮನೆ ಮಾಡಿ ಈ ಕಡೆಗೆ ಬಂದ್ವಿ. ಸೊ ಅಲ್ಲಿಗೆ ನಾವು ಬರೀ 4 ಜನ ಇಲ್ಲಿಗೆ ಶಿಫ್ಟ್ ಆದ್ವಿ. ಎಲ್ಲರೂ ಅವ್ರವ್ರ ಮನೆಗಳ ಥರ ಬೇರೆ ಬೇರೆ ಮನೆ ಶಿಫ್ಟ್ ಆದರು. ಬಟ್ ದಟ್ ಇನಿಷಿಯಲ್ ಇಯರ್ಸ್ ವಾಸ್ ರಿಯಲಿ ಫೆಂಟಾಸ್ಟಿಕ್. ಈಗಂತೂ ಅಲ್ಲೂ ಹೆಂಗಿತ್ತು ನಿಮ್ಮ ಲಿನೇಜ್ ಇನ್ ದಿಸ್ ಆರ್ಟ್ ಫೀಲ್ಡಲ್ಲಿ? ಎಲ್ಲ ಬ್ರದರ್ಸ್ಗೂ ಕಲೆ ಬಗ್ಗೆ ಏನಾನ ಇಂಟ್ರೆಸ್ಟ್ ಇತ್ತಾ ಅಥವಾ? ಆ್ಯಕ್ಚುಲಿ ನಮ್ಮ ಇಡೀ ಆ ಕಡೆ ಈ ಕಡೆ ತಂದೆ ಕಡೆ ಫ್ಯಾಮಿಲಿ, ತಾಯಿ ಕಡೆ ಫ್ಯಾಮಿಲಿಲಿ ಎಲ್ಲ ನೋಡಕ್ಕೆ ಹೋದರೆ ನಮ್ಮ ತಂದೆ ಬ್ಲ್ಯಾಕ್ ಶೀಪ್ ಅನ್ನೋಕ್ಕಾಗಲ್ಲ, ಅದಕ್ಕೇನಾರು ಬೇರೆ ಹೆಸರಿಡ್ಬೇಕು, ವೈಟ್ ಶೀಪ್ ಅನ್ಬೇಕು. ಕಪ್ಪಗಿದ್ದಾರೆ, ಕಪ್ಪು ಅಂತ ಹೇಳ್ಬಿಡ್ತಾರೆ ಅವರು ಬೇಕಾದ ಜೋಕಿಗೆ. ಬಟ್ ಯಾರಿಗೂ ಕೂಡ ಆ ಸಂಗೀತದ ಒಲವಾಗಲಿ, ನಾಟಕದ ಒಲವಾಗಲಿ, ನೃತ್ಯದ ಒಲವಾಗಲಿ, ದೆರ್ ವಾಸ್ ನೋ ಕನೆಕ್ಷನ್ ಅಟ್ ಆಲ್. ಯಾಕೆ ಈ ದಿಕ್ಕಲ್ಲಿ ಬಂದ್ರು ಅಂಡ್ ಈ ಮಟ್ಟಕ್ಕೆ ಅದೇ ದಿಕ್ಕಲ್ಲಿ ಹೆಂಗ್ ನಡೆದ್ರು ಅರ್ಥನೇ ಆಗಲ್ಲ. ಅಂಡ್ ಎಲ್ಲರದು ಏನಿದೆಯೋ ಒಂದು ಸೋಷಿಯಲ್ ಸ್ಟೇಟಸ್ ಆಗಿರ್ಬೋದು, ಎಜುಕೇಷನ್ ಲೆವೆಲ್ ಆಗಿರ್ಬೋದು, ಅಥವಾ ಬೇರೆಯವ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡಿ ಒಂದು ಅಚೀವ್ ಮಾಡಬೇಕು ಅನ್ನೋ ಒಂದು ಗೋಲ್, ಹಿ ವಾಸ್ ಸಮ್ವೇರ್ ಎಲ್ಸ್ ಕಂಪೇರ್ ಟು ದ ರೆಸ್ಟ್ ಆಫ್ ದ ಫ್ಯಾಮಿಲಿ. ಆಲ್ ಆಫ್ ದೆಮ್ ಬೇರೆ ಮೇಕ್ ಏನೋ ಒಂಥರ ಸ್ಪೆಷಲ್ ಮೌಲ್ಡಲ್ಲಿ ಸೆಪ್ರೇಟ್ ಆಗಿ ಅಪ್ಪ ಬಂದ್ಬಿಟ್ರು ಅಂತ ಅನ್ಸುತ್ತೆ. ಸೊ ಹೀ ಹ್ಯಾಡ್ ದಟ್. ಹೀ ವಾಸ್ ದ ಒನ್. ಅವ್ರ ಫ್ರೆಂಡ್ ಸರ್ಕಲ್ ಅಂದರೆ ಯಾವಾಗಲೂ ಒಂದು ದೊಡ್ಡ ಗ್ರೂಪ್ ಆಫ್ ಆಲ್ ನಾಟಕದವರು, ಹಾಡೋರು, ಡಾನ್ಸ್ ಅವರು. ಬಟ್ ಇದು ಆ ಗುಟ್ಟಳಿ ಮನೆಯಿಂದನೇ ಶುರು ಆಗಿತ್ತಾ? ಹೌದು, ಆಗ್ಲಿಂದಾನೆ. ಆಗ ಎಲ್ಲರೂ ಊಟಕ್ಕೆ ಅಲ್ಲಿಗೆ ನಮ್ಮ ತಂದೆಯವ್ರದ್ದು ಒಂದು ಪ್ರೋಗ್ರಾಮ್ ಆಗಿದ ತಕ್ಷಣ ಎಲ್ಲ ನಮ್ಮ ಮನೆಗೆ ಊಟಕ್ಕೆ ಬರೋರು. ಎಲ್ಲ ಅಲ್ಲಲ್ಲೇ ಟೆರೆಸ್ ಅಲ್ಲೇ ಎಲ್ಲ ಪಾರ್ಟಿಗಳು ನಡೆಯೋದು. ಸೊ ದಟ್ So this has been his profession ever since. ಅವ್ರ ಕಾಲೇಜ್ ದಿಸದಿಂದನೂ ನಾಟಕ ಮಾಡೋರಲ್ಲ. ಅವಾಗ ಅವರು ಈಗ ಹೆಸರುಗಳು ನಡೆದ್ರೆ ಒಳ್ಳೆ ನೇಮ್ ಥ್ರೋ ಮಾಡ್ತಿದೀವಿ ಅಂತ ಅನ್ಸ್ಬಿಡುತ್ತೆ. ಬಟ್ ದಟ್ ವಾಸ್ ಹಿಸ್ ಸರ್ಕಲ್. ಸಿ ಅಶ್ವಥ್, ಲೋಕೇಶ್, ದೇ ವರ್ ದ ಪೀಪಲ್, CR ಸಿಮಾ ಅಂಕಲ್, ಇವರೆಲ್ಲ ಒಟ್ಟಿಗೆ ಸೇರಿ ತಂಡ ಕಟ್ಟಿದ್ದು. ಸೊ ದಿಸ್ ವಾಸ್ ದ ಕೈಂಡ್ ಆಫ್ ಗ್ರೂಪ್ಸ್ ದಟ್ ಹಿ ವಾಸ್ ಮೂವಿಂಗ್ ಇನ್. ಸೊ ಹಿ ವಾಸ್ ದಟ್ ಪರ್ಸನ್. ನನ್ನ ಚಿಕ್ಕಪ್ಪ, ಎರಡನೇ ಚಿಕ್ಕಪ್ಪ ಮತ್ತೆ ಇಬ್ರು ಚಿಕ್ಕಪ್ಪಂದ್ರು ಕೂಡ ಈ ಕಂಪ್ನಿ ನಾಟಕಗಳಲ್ಲಿ ಚಿಕ್ಕ ಚಿಕ್ಕ ರೋಲ್ಸ್ ಮಾಡ್ತಿದ್ರಂತೆ. ಬಟ್ ಅಷ್ಟು ನನಗೆ ಅದರ ಬಗ್ಗೆ ಜ್ಞಾಪಕ ಇಲ್ಲ. ಮೈ ಫಾದರ್ ದಟ್ ವೇ ಚೇಂಜ್ ದ ಹೋಲ್
ಪರ್ಸೆಪ್ಷನ್ ಫಾರ್ ಸೋ ಮೆನಿ ಪೀಪಲ್ ಇನ್ ಅವರ್ ಎಂಟೈರ್ ಖಾನ್ದಾನ್ ಅಂತ ಅನ್ಸ್ಬೋದು. Absolutely. And then everybody looks up to him for the kind of contribution that he has done in the theatre field, ಅಲ್ಲ definitely. ಬಟ್ ಯಾವುದು ಒಂದು ಪ್ರೀಕರ್ಸರ್ ಇಲ್ದಿರಾ ಹಾ, ಟು ಡೂ ಆಲ್ ಬೈ ಹಿಮ್ಸೆಲ್ಫ್. ನಮ್ಗೀಗ ಹಿ ವಾಸ್ ದೇರ್. ಕರೆಕ್ಟ್. ಅವ್ರು ಹೆಂಗ್ ಮಾಡಿದ್ರು, ಆ ಆಲೋಚನೆಗಳು ಹೆಂಗ್ ಬಂತು, ಯಾಕೆ ಹಂಗೆಲ್ಲ ಈ ರೀತಿಗೆ ಬೆಳೆದ್ರು ಒಂಥರ. ಇಟ್ಸ್ ಎ ರಿಯಲಿ ಥಿಂಗ್ ಟು ವಂಡರ್. I think we should once, talk to him about it, really. ಅವ್ರ ಜೊತೆ ನೀವು ಕ್ಯಾನ್ ಸ್ಪೆಂಡ್, ಯಾಕಂದ್ರೆ ಈಸ್ ವೆರಿ ಹ್ಯೂಮರಸ್. ಏನು ಹೇಳಿದ್ರು ಅದಕ್ಕೆ ಬಣ್ಣ ಕಟ್ಟಿ ತುಂಬಾ ಲವ್ಕೆಯಿಂದ ಮಾತಾಡ್ತಾರೆ. ಸ್ನೇಹ ಹೋಗಿದ್ ಸ್ಕೂಲು? ನಾನು ಕುಮರನ್ಸ್ ಅಲ್ಲಿ ಓದಿದ್ದು, ಶ್ರೀ ಕುಮಾರನ್ ಚಿಲ್ಡ್ರನ್ಸ್ ಹೋಮ್ ಅಲ್ಲಿ. ಅವಾಗ ಇದು ಬೇರೆ ಬೈಫಿಕೇಶನ್, ಒಂದು ಸ್ಕೂಲ್ ಇತ್ತು ಅಷ್ಟೇ, ಸ್ಟೇಟು ICSE CBSE ಎಲ್ಲ ಇರಲಿಲ್ಲ. ಅಲ್ಲಿ ಕೂಡ ನನಗೆ ತುಂಬಾನೇ ಕಲ್ಚರ್ ರಿಲೇಟೆಡ್ ಆಗಿ ಅಪ್ಪನೇ ಬಂದಲ್ಲಿ ಒಂದಿಷ್ಟು ನಾಟಕಗಳು ಮಾಡಿಸಿದ್ರು. ಆ್ಯಂಡ್ ಅಲ್ಲಿ ಕುಮರನ್ಸ್ ಅಲ್ಲಿ ತುಂಬಾನೇ ಕಲ್ಚರ್ಗೆ ಪ್ರೋತ್ಸಾಹ ಕೊಡೋದ್ರಿಂದ ಮಾತಿಗೆ ಮುಂಚೆ ಯಾವ್ದಾದ್ರು ಒಂದು ಡಾನ್ಸ್ ಕಾಂಪಿಟೇಷನ್, ಹಾಡಿನ ಕಾಂಪಿಟೇಷನ್, ನಾಟಕದ ಕಾಂಪಿಟೇಷನು ತುಂಬ ಗ್ರೌಂಡಿಂಗ್ ಕೊಟ್ಟರು ಅಂತ ಅನ್ಸುತ್ತೆ. ಈಗ ನಾನು ಕೊರಿಯೋಗ್ರಾಫ್ ಮಾಡೋಕ್ಕೆ ಪ್ರತಿ ವರ್ಷ ದೀಪಾ ಮ್ಯಾಮ್ ಕರೀತಾರೆ, ಹೋಗ್ತಾ ಇರ್ತೀನಿ ಸ್ಕೂಲ್ ಡೇ ಟೈಮ್ಗೆ. ಅಲ್ಲಿಗೂ ಈಗ ಬೇರೆ ಸ್ಕೂಲ್ಗಳಿಗೂ ಹೋಗೋದ್ರಿಂದ ಐ ಸಿ ದಟ್ ಕಲ್ಚರಲ್ ಗ್ರೌಂಡಿಂಗ್ ವೆರಿ ಸ್ಟ್ರಾಂಗ್ ಇನ್ ಕುಮರನ್ಸ್. ಖುಷಿ ಆಗುತ್ತೆ ನನಗೆ. ಆ್ಯಕ್ಚುಲಿ ಹೌದು. In a lot of schools even I see that they use this film music and then finish off their annual day, but illi I think they take that original either mythology based ಒಂದು ಸ್ಕ್ರಿಪ್ಟ್ ತಗೊಂಡು ಅಥವಾ ಅದರದ್ದು ಆಧಾರಿತವಾಗಿ ಅಥವಾ ಸಮಥಿಂಗ್ ರಿಯಲಿ ಲಿಟ್ರೇಚರ್ ತಗೋತಾರೆ. ಇಂಗ್ಲಿಷ್ ತಗೊಂಡ್ರು ಇಂಗ್ಲಿಷ್ ಲಿಟ್ರೇಚರ್ ತಗೋತಾರೆ, ಆದ್ರೆ ಸಿನಿಮಾ ಅದನ್ನ ಹೆಚ್ಚಾಗಿ ಬೆಳಿಲಿಕ್ಕೆ ಬಿಡ್ಲಿಲ್ಲ. ಅಂಡ್ ಮಕ್ಕಳ ಕೈಲೇ ಎಲ್ಲ ಮಾಡ್ಸೋದು. ಸೊ ಐ ಥಿಂಕ್ ಕುಮರನ್ಸ್. So you started Bharatanatyam ever since you were in school? ತುಂಬ ಚಿಕ್ಕ ಮಗು ಇದ್ದಾಗ ರಾಧಾಶ್ರೀಧರ್ ಮ್ಯಾಮ್ ಹತ್ರ ಕಳಿಸ್ತಿದ್ರಂತೆ, ಗುರು ರಾಧಾಶ್ರೀಧರ್ ಮ್ಯಾಮ್ ಹತ್ರ, ನಾವು ಗುಟ್ಟಳ್ಳಿ ಮನೇಲಿದ್ದಾಗ. ಬಟ್ ಏನು ಜ್ಞಾಪಕ ಇಲ್ಲ ನನಗೆ. ಆಮೇಲೆ ಇಲ್ಲಿ JP ನಗರ್ಗೆ ಬಂದ ಮೇಲೆ ನಮ್ಮ ತಂದೆಯವರು ಮರಳಸಿದಪ್ಪ ಅಂಕಲ್, ಜಯಂತಿ ಆಂಟಿ ಅವರೆಲ್ಲ ತುಂಬ ಕ್ಲೋಸ್ ಫ್ಯಾಮಿಲಿ ಫ್ರೆಂಡ್ಸ್. ಇವಳು ಯಾವಾಗಲೂ ಡಾನ್ಸ್ ಮಾಡ್ತಿರ್ತಾಳೆ ಅಂತ ನಮ್ಮಮ್ಮ ಇದು ಮಾಡ್ತಿದ್ದಾಗ ಜಯಂತಿ ಆಂಟಿಗೆ ಪರಿಚಯ ಇದ್ದಿದ್ದು ರಾಧಿಕಾ ವಾಸ್ ಗೋಯಿಂಗ್ ಟು ಭಾನುಮತಿ ಮ್ಯಾಮ್. ಹಂಗೆ ಸೊ ಐ ಶುಡ್ ಥ್ಯಾಂಕ್ ಜಯಂತಿ ಆಂಟಿ. ಅವ್ರು ಇನ್ಯಾರ್ದೋ ಗುರು ಹೇಳ್ಬಿಟ್ಟಿದ್ರೆ ಐ ಆಲ್ವೇಸ್ ಕೀಪ್ ಥಿಂಕಿಂಗ್, ಅಯ್ಯೋ ಭಾನು ಮ್ಯಾಮ್ ಸಿಕ್ಕಿರ್ಲಿಲ್ಲ ಅಂದಿದ್ರೆ ನನ್ನ ಲೈಫ್ ಏನಾಗೋದು ಅಂತ. ಸೊ ದಟ್ ವೇ ಐ ಆಮ್ ಗ್ರೇಟ್ಫುಲ್ ಟು ಜಯಂತಿ ಆಂಟಿ. ಬಿಕಾಸ್ ಆಫ್ ಜಯಂತಿ ಆಂಟಿ ಓನ್ಲಿ ದಟ್ ಐ ಗಾಟ್ ಟು, ಇವರಿದ್ದಾರೆ ಹತ್ರ ನಿಮ್ಮ ಮನೆಗೆ, ಇವ್ರ ಹತ್ರ ಹಾಕಿ ಅಂತ. ಇಟ್ ವಾಸ್ ಹರ್ ಅಡ್ವೈಸ್, ಜಯಂತಿ ಆಂಟೀಸ್ ಅಡ್ವೈಸ್. ಅವಾಗಿಂದ ನಮ್ಮಮ್ಮ ನನ್ನನ್ನು ಅಲ್ಲಿಗೆ ಕಳ್ಸಕ್ಕೆ ಶುರು ಮಾಡಿದ್ರು. ಶುಡ್ ಬಿ ಮಚ್ ಲೇಟ್ ಹೈಸ್ಕೂಲ್. ಯೂಶಲಿ ಹೈಸ್ಕೂಲ್ಗೆಲ್ಲ ಭರತನಾಟ್ಯಕ್ಕೆ ಒಂದಾಗಲೇ 5-6 ವರ್ಷ ಆಗೋಗಿರುತ್ತೆ ಸೇರಿಕೊಂಡು. ತುಂಬ ಲೇಟ್ ಎಂಟ್ರಿ ನಂದು. ಹಂಗೆ ನೋಡಕ್ಕೆ ಹೋದರೆ ಹೈಸ್ಕೂಲ್ ಐ ಸ್ಟಾರ್ಟೆಡ್ ಅಂಡರ್ ಭಾನು ಮ್ಯಾಮ್ ಅನ್ಸುತ್ತೆ. ಬಟ್ ಅಂದ್ರೂ ಯು ಹ್ಯಾವ್ ರಿಯಲಿ ಟ್ರಾವೆಲ್ too far, I think so. In that field itself, although late. It's the kind of guru you get also. Plays a big role. She was a huge ಟರ್ನಿಂಗ್ ಪಾಯಿಂಟು, ಇನ್ಸ್ಪಿರೇಷನ್, ಏನೇನು ಪದ ಇದೆಯೋ ಎಲ್ಲ ಹಾಕ್ಬಿಡ್ಬೋದು. ಅಷ್ಟು ಪ್ರೀತಿ ನನಗೆ ಅವ್ರ ಬಗ್ಗೆ. ಆ್ಯಂಡ್ everything I owe to her. Very loving lady. I also had one beautiful opportunity of actually working with her for that Natyaratna project anta ಆಗ I used to be coordinating for this marketing for Shankara channel. So that's when I got to meet her, and I have had some lovely time with her. ಒಂದ್ಸತಿ ಟು ದ ಎಕ್ಸ್ಟೆಂಟ್ ದಟ್ ವಿ ಇವನ್ ಮಿಸ್ ದ ಫ್ಲೈಟ್ ಟು ಡೆಲ್ಲಿ. ನಾವಿಬ್ರು ಮಾತಾಡ್ಕೊಂಡು ಡೆಲ್ಲಿ ಫ್ಲೈಟ್ ಮಿಸ್ ಮಾಡ್ಕೊಂಡು ಕುನೇನಲ್ಲಿ ಯಾವುದೋ ಒಂದು 11 ಗಂಟೆ ರಾತ್ರಿ 11 o'clock ಫ್ಲೈಟ್ ಇತ್ತು. ಅದನ್ನು ತಗೊಂಡು ಫೈನಲಿ ವಿ ರೀಚ್ ದೇರ್ ಫಾರ್ ದೋಸ್ ಆಡಿಷನ್ಸ್ ಇನ್ ಡೆಲ್ಲಿ. ಯಾ, ವೆರಿ ನೈಸ್ ಲೇಡಿ. ಕಾಲೇಜ್ ಎಲ್ಲಿ ಹೋಗಿದ್ದು ಸ್ನೇಹ? PU I did in ನ್ಯಾಷನಲ್ ಕಾಲೇಜ್ ಜಯನಗ. ಅಲ್ಲಿ ತನಕ ನಮ್ಮ ತಾಯಿಗೆ ಭಾಳ ಆಸೆ ಇತ್ತು ನಾನು ಡಾಕ್ಟರ್ ಓದ್ತೀನಿ ಅಂತೆಲ್ಲ. ಸೊ ಸೈನ್ಸಿಗೆ ಹಾಕಿ, ಆ್ಯಂಡ್ ಐ ಆಲ್ಸೋ ಬಿಲೀವ್ಡ್ ಮಾಡ್ತೀನಿ ಅಂತ. ಪಾಪ ಐ ಕಾಂಟ್ ಬ್ಲೇಮ್ ಹರ್. ಸೊ PUಗೆ ನ್ಯಾಷನಲ್ ಕಾಲೇಜ್ ಜಯನಗರಲ್ಲಿ ಸೈನ್ಸ್ ಸೇರಿದೆ. ಬಟ್ ಬೈ ದ ಎಂಡ್ ಆಫ್ ಸೆಕೆಂಡ್ PU ಐ ಹ್ಯಾಡ್ ಗಿವನ್ ಅಪ್. ಸೈನ್ಸ್ಗೂ ನನಗೂ ತುಂಬ ದೂರ ಅಂತ ಗೊತ್ತಾಗೋಯ್ತು. ಬಟ್ ಅಲ್ಲೂ ಕೂಡ ಇದ್ದಂಥ ನಾಟಕದ ವಾತಾವರಣ ವಾಸ್ ಆಲ್ರೆಡಿ ಮೌಲ್ಡಿಂಗ್ ಮೀ. ಲೈಕ್ ಮತ್ತಲ್ಲಿ ತುಂಬ ನಾಟಕದ ಸ್ನೇಹಿತರಾದರು, ನಾಟಕಗಳು ಮಾಡ್ತಿದ್ವಿ. ಥಿಯೇಟರ್ ಪ್ಲೇಡ್ ಎ ವೆರಿ ಬಿಗ್ ಇನ್ಫ್ಲೂಯೆನ್ಸ್ ಇನ್ ದೋಸ್ ಡೇಸ್ ಆಲ್ಸೋ. ಸೊ ಐ ಥಿಂಕ್ ಮೈ ಟ್ರ್ಯಾಕ್ ಚೇಂಜ್ ಬೈ ಸೆಕೆಂಡ್ PU. ಐ ನ್ಯೂ ಸೈನ್ಸ್ ವಾಸ್ ನಾಟ್ ಅಟ್ ಆಲ್ ಮೈ ಕಪ್ ಆಫ್ ಟೀ ಅನ್ನೋ ಥರ. ಅದಾದಮೇಲೆ ಡಿಗ್ರಿಗೆ NMKRV ಕಾಲೇಜ್ ಸೇರಿಕೊಂಡೆ. ಅದು ಹೇಳಿ ಕೇಳಿ ಕಲ್ಚರಲ್ ಹಬ್. ಕರೆಕ್ಟ್. ಸೊ ಇಟ್ ವಾಸ್ ಒನ್ ಆಫ್ ಅಗೇನ್
ಬೆಸ್ಟ್ ಫ್ಯೂ ಇಯರ್ಸ್. ಅಲ್ಲಿ ನಮ್ಮ ಕಾಲೇಜ್ ಟೀಮ್ ಅಂತ ಕಟ್ಟಿದ್ವಿ, ನೂಪುರ್ ಅಂತ. ಅವಾಗ್ಲೇನ MD ಪಲ್ಲವಿ ವಾಸ್ ಮೈ ಸೀನಿಯರ್, ಸೊ ಅವಳು ನೀನಾದ ಅಂತ ಮಾಡಿದ್ಲು. LC ಮ್ಯಾಮ್, ಲಕ್ಷ್ಮೀ ಚಂದ್ರಶೇಖರ್ ಮ್ಯಾಮ್ ವಾಸ್ ರನ್ನಿಂಗ್ ಥಿಯೇಟರ್ ಕ್ಲಬ್, ಅದಕ್ಕೆ ನಾಟ್ಯ ಅಂತ ಮಾಡೋದು. ಸೊ ದೀಸ್ 3 ವಾಸ್ ರನ್ನಿಂಗ್. ನಮಗೆ ಕ್ಲಾಸ್ಗಿಂತ ಹೆಚ್ಚಾಗಿ ದಿಸ್ ನಾಟ್ಯ. ಸೊ ಯು ಆಕ್ಚುಲಿ ನೀವೇ ಅದನ್ನ ಹುಟ್ಟಿಸಿದ್ದ? ಹೌದು, three of us, not just me. I can claim that. Inna ibridru, Aparna and Raksha anta. We 3 started the dance team. It's still there. To this day, MKRV has a Nupur dance team. Wow. Avaga first time ಹೆಣ್ಮಕ್ಳು ಕಂಸಾಳೆ ಕಲ್ತಿದ್ದು, ಡೊಳ್ಳು ಕಲ್ತಿದ್ದು. ಸೊ ಐ ಆಮ್ ಟಾಕಿಂಗ್, ಅಯ್ಯೋ ನಂಗೆ ಬ್ಯಾಡ್ ವಿತ್ ನಂಬರ್ಸ್, 97, 96. Oh my God. ಲೈಕ್ ದಟ್. ಸೊ ಅವಾಗೆಲ್ಲ ಇಟ್ ವಾಸ್ ಅನ್ಹರ್ಡ್ ಆಫ್. ಆಕ್ಚುಲಿ ಹೌದು. ಆವಾಗ ಏನು ಇನ್ನೂ ಈಗಲೂ ಒಂದು ಐ ರಿಮೆಂಬರ್ 15 years ಬ್ಯಾಕೇನೆ ಒಂದು ಸ್ವಲ್ಪ ದೀಸ್ ಥಿಂಗ್ಸ್ ಸ್ವಲ್ಪ ಪ್ರೋಗ್ರಾಮ್ಸಲ್ಲಿ ನೋಡೋಕ್ಕೆ ಸಿಗ್ತಾ ಇತ್ತು. ಬಿಕಾಸ್ ಐ ರಿಮೆಂಬರ್ I used to work in customs department. All India sports meet ಆದಾಗ the first time that we saw ಡೊಳ್ಳು ಕುಣಿತ was by lady Sujata ಅಂತ, I think so. Correct. Yeah. ಹೌದು. So she led the troupe. And then that was the first time I saw there's something like this in an art form ಅಂತ. ಆವಾಗ ನಾನು ನೋಡಿದ್ದು. ಅದಕ್ಕೆ ಮುಂಚೆ, like you said, was never heard of, and then people hardly talked about it. But then ಆಗಲೇ ನೀವು ಬಿಕಾಸ್ ನಮಗೆ ವೆರಿ ಎನರ್ಜೆಟಿಕ್ ಯಂಗ್ ಗರ್ಲ್ಸ್. ಸೊ ನಮ್ಗೆ ಏನೋ ಹೊಸದ್ ಮಾಡಬೇಕು, ಲೆಟ್ಸ್ ಟ್ರೈ ಸಮಥಿಂಗ್ ಅನ್ನೋದು ತುಂಬ ಸ್ಟ್ರಾಂಗ್ ಆಗಿತ್ತು. ಸೊ ಕಂಸಾಳೆ ಎಲ್ಲ ಕಲ್ತಿ ಒಬ್ರೊಬ್ರು 3 ಜನನ ಹತ್ತಿಸ್ಕೊ, ಹೆಣ್ಮಕ್ಳು ವಿ ವರ್ ಡೂಯಿಂಗ್ ಇಟ್. ಅಂಡ್ ಅದಕ್ಕೆ ಎಲ್ಲಿ ಹೋದ್ರು ಫಸ್ಟ್ ಪ್ರೈಸ್ ಹಿಂಗ್ ಬರ್ದು ಕೊಟ್ಬಿಡೋರು ತರ, ವಿ ವರ್ ವಿನಿಂಗ್ ಅವಾರ್ಡ್ಸ್ ಎವ್ರಿವೇರ್. ಆ ಜೋಶ್ ಇತ್ತಲ್ಲ, ದಟ್ ವಾಸ್ ಬ್ಯೂಟಿಫುಲ್. ಅಂಡ್ ಅವತ್ತಿಗೆನೆ ಬೀಯಿಂಗ್ ಎ ಕಾಲೇಜ್ ಟೀಮ್, ಯಾವುದು ಸಿನಿಮಾ ಹಾಡು ಮಾಡ್ತಿರ್ಲಿಲ್ಲ. ವಿ ಯೂಸ್ ಟು ಡೂ ಎಷ್ಟು ಭಾವಗೀತೆಗಳು. ನಾವು NMKRV ನೂಪುರ್ ತಂಡದಲ್ಲಿ ಮಾಡಿದಾಗ C. ಅಶ್ವಥ್ ಅಂಕಲ್ ಮನುಜಮತ ವಿಶ್ವಪಥ ಮಾಡಿ ಹಿಸ್ ಎಂಟೈರ್ 5 ಹಾಡುಗಳದು ಒಂದು ಮಾಡ್ಕೊಂಡಿದ್ವಿ. ಹೀ ಸ್ಯಾಟ್, ಹೀಸ್ ರೆಕಮೆಂಡೆಡ್ ಇಟ್ ಅಂಡ್ ಅದನ್ನ ಹೀ ಟುಕ್ ಇಟ್. ಅಂಡ್ ಬಿಕಾಸ್ ಆಫ್ ಹಿಸ್ as a college team we were already professionally performing so many places. ಆ ಥರ ಸೂಪರ್ ಆ ಥರ. ಸೊ ದಟ್ ನೂಪುರ್ ಅದಕ್ಕೆ ಕೆಲವು ಗೊತ್ತೇ ಆಗಲ್ಲ, ಲೈಕ್ ಹೌ ಇಟ್ ಹ್ಯಾಸ್ ಹೆಲ್ಪ್ಡ್ ಅಸ್, ಆರ್ ಅದು ಇಟ್ ವಾಸ್ ಜಸ್ಟ್ ಎ ಗ್ಯಾಂಗ್ ಆಫ್ ಗರ್ಲ್ಸ್ ಅನ್ನೋ ಥರ. ಬಟ್ ಐ ನೌ ಟು ಲುಕ್ ಬ್ಯಾಕ್, ಇಟ್ ವಾಸ್ ಸಚ್ ಎ ಬ್ರಿಲಿಯಂಟ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಇಟ್ ಸ್ಟಿಲ್ ಎಕ್ಸಿಸ್ಟ್ ಅಂತಂದರೆ ಜಸ್ಟ್ ಇಮ್ಯಾಜಿನ್. ಸೊ ಅದಕ್ಕೆ ಒಂದು ರೆಸ್ಪೆಕ್ಟ್ ಕೊಟ್ಟು ಅದನ್ನು ಪಾಪ ಅಷ್ಟು ಚೆನ್ನಾಗಿ ಕಾಪಾಡಿಕೊಂಡು ಇಲ್ಲಿ ತನಕ ಕರ್ಕೊಂಡ್ಬಂದಿದ್ದಾರೆ. ಹೌದು, ರಿಯಲಿ ಗುಡ್. ಯಾ. And you did your master's also in psychology, alla? Although by then I was very much into theatre and dance. Theatre also, because of theatre club Natya and Lakshmi Chandrasekhar ma'am, ತುಂಬಾ ನಾಟಕಗಳು ಮಾಡ್ತಿದ್ವಿ. ಬಟ್ ನಮ್ಮ ಅಮ್ಮ she's the principal of JSS PU ಕಾಲೇಜ್ ಆಗಿದ್ರು, ಬಯಾಲಜಿ ಲೆಕ್ಚರರ್ ಆಗಿದ್ರು, ಲಲಿತಾ ಕಪ್ಪಣ್ಣ ಅವರು. So she was insisting that I should do something academically. ಡಾನ್ಸ್ ನಾಟಕ ನಡೆಯುತ್ತಮ್ಮ, ಏನಾದರೂ ಒಂದು ಗ್ರೌಂಡಿಂಗ್ ಇರಲಿ ಅಂತ ತುಂಬ ಅವರು she was trying to get me to do. ಸೊ ಐ ಚೋಸ್ ಸೈಕಾಲಜಿ. ಬ್ಯಾಂಗ್ಳೂರ್ ಯೂನಿವರ್ಸಿಟಿಲಿ ಆಗ್ತಾನೆ ಹೋಲಿಸ್ಟಿಕ್ ಸೈಕಲಾಜಿಕಲ್ ಕೌನ್ಸಿಲಿಂಗ್ HPC ಅಂತ ಶುರು ಆಗಿತ್ತು. ವಿ ವರ್ ದ ಫಸ್ಟ್ ಬ್ಯಾಚ್. ಸೊ ವಿ ವರ್ ದ ಫಸ್ಟ್ ಬ್ಯಾಚ್. ದೇರ್ಸ್ MSc ಸೈಕಾಲಜಿ ಅಂಡ್ ದೇರ್ಸ್ MSc ಕೌನ್ಸಿಲಿಂಗ್ ಸೈಕಾಲಜಿ. ಸೊ ವಿ ಆರ್ ಕೌನ್ಸಿಲಿಂಗ್ ಸೈಕಾಲಜಿ ಸ್ಟೂಡೆಂಟ್ಸ್. ನಾನು ನಿಜ ಓದಿದ್ದು ಅಂದ್ರೆ ಆ 2 ವರ್ಷನೇ. ಹೌದಾ? ಯಾಕಂದ್ರೆ ಬೇರೆ ಟೈಮ್ ಎಲ್ಲ ಯಾವುದೋ ಕಾಂಪಿಟೇಷನ್, ಯಾವುದೋ ನಾಟಕ ಅಂತ ಓಡಾಡ್ತಿದ್ವಿ, ಜೊತೆಗೆ ನಡೀತು ಅನ್ನೋದು ಹೊರತು. ಬಟ್ ದಿಸ್ 2 years ಆಫ್ ಗ್ರೌಂಡಿಂಗ್, ವಿ ಹ್ಯಾಡ್ ಎಕ್ಸಲೆಂಟ್ ಲೆಕ್ಚರರ್ಸ್. ಸೊ ಅವಾಗ ನಾನು ಐ ಗಾಟ್ ಟೋಟಲಿ ಇನ್ ಟು ದ್ಯಾಟ್. ಸೊ ಐ ಸೆಡ್ ಓಕೆ, ಲೆಟ್ ಮಿ ಕಂಟಿನ್ಯೂ ಇನ್ ದಿಸ್ ಅಂತ 4 ವರ್ಷ ಗೆಸ್ಟ್ ಫ್ಯಾಕಲ್ಟಿಯಾಗಿ ಅಲ್ಲೇ ಕಂಟಿನ್ಯೂ ಮಾಡಿದೆ. I should mention 2 of my professors who influenced me big time. One is Dr. Romate John. He was in charge of a counseling unit. ಅವರಂತೂ ನಮ್ಮನ್ನ ಕರೆದ್ಬಿಟ್ರು ಅಂತಾರಲ್ಲ, ಲೈಕ್ ದಟ್. ಸೊ ನನಗೆ ಇವತ್ತು ಕೂಡ ದಟ್ ಸೋ ಮೆನಿ ಥಿಂಗ್ಸ್ ಹ್ಯಾಸ್ ರಿಮೈನ್ಡ್ from that counseling experience. Actually, I was just going to ask you that definitely even for an artist, they also go through their highs and lows ಅಲ್ಲ. ಅಲ್ಲಿ ಎಷ್ಟೊಂದು ಇನ್ಸೆಕ್ಯೂರಿಟಿ ಇದೆ, ಅನ್ಸೇಫು ಇತ್ತು ಆಗಿನ ಕಾಲದಲ್ಲಿ. ಆ್ಯಂಡ್ ದೆನ್ ಇಟ್ಸ್ ಲಿಲ್ ಅನ್ಸೆಟಲ್ಡ್ ಆಲ್ಸೋ, ಲೈಕ್ your mother was saying. ಸೊ ಆ ಟೈಮಲ್ಲಿ ಐ ಥಿಂಕ್ tips from all these books also would have helped you, ಒಂದು ಸ್ವಲ್ಪ travel through these phases ಅಲ್ವಾ? The other person was
ಆಗ ವೈಸ್ ಚಾನ್ಸಲರ್ ಆಗಿ ರಿಟೈರ್ ಆದ್ರು ತಿಮ್ಮಪ್ಪ ಸರ್ ಅಂತ. ಬಟ್ ಹಿ ವಾಸ್ ಟೀಚಿಂಗ್ ಅಸ್. ಅವ್ರು ನಮಗೆ ಕಮ್ಮಿ ಪಾಠ ಮಾಡಿದ್ರು ಕೂಡ ದೋಸ್ ಟು ಪೀಪಲ್ ಹ್ಯಾಡ್ ಅ ಲಾಡ್ ಆಫ್ ಇಂಪ್ಯಾಕ್ಟ್ ಆನ್ ಮೀ ಅಂತ ಐ ವುಡ್ ಲೈಕ್ ಟು ರಿಮೆಂಬರ್. ಬೋತ್ ಆಫ್ ದೆಮ್ ಸೈಕಾಲಜಿ ಪ್ರೊಫೆಸರ್ಸ್ ಮೌಲ್ಡೆಡ್ ಸೋ ಮೆನಿ ಥಿಂಗ್ಸ್. ಅಲ್ಲಿವರೆಗೂ ಇದ್ದಿದ್ದ ಎಷ್ಟೋ ಕ್ರೂಡ್ನೆಸ್ ಎಲ್ಲ ಹೊರಗಡೆ ಹೊಟ್ಟೋಯ್ತು. ಆ್ಯಂಡ್ ದ ವೇ ಯು ಪರ್ಸೀವ್ ಎವ್ರಿ ಅದರ್ ಪರ್ಸನ್ ಚೇಂಜ್ ಆಗೋಗುತ್ತೆ. ಸೊ ಇಟ್ ವಾಸ್ ಎ ವೆರಿ ವೆರಿ ಮೌಲ್ಡಿಂಗ್ ಪೀರಿಯಡ್ ಅಂತ ಹೇಳ್ಬೋದು ನನಗೆ. But was it difficult for you to quit that and then take up, performing arts as your profession? Because ಎರಡರಲ್ಲೂ ಚೆನ್ನಾಗಿ ಮಾಡಿದಾಗ ಇಟ್ಸ್ ಸೋ ಹಾರ್ಡ್ ಟು ಡಿಸೈಡ್ ಬಿಟ್ವೀನ್ ದ ಟೂ ಅಲ್ಲ, ಯಾವ್ದು ಮುಂದೆ ತೊಗೊಂಡು ಹೋಗಬೇಕು, ವಾಟ್ ಶುಡ್ ಐ ಗೋ ಅಲಾಂಗ್ ವಿತ್ ಅಂತ. 99 ಐ ಪರ್ಫಾರ್ಮ್ ಐ ರಂಗಪ್ರವೇಶ. ಹಾಂ, ಆವಾಗ್ಲಿಂದಾನೇ ಇದೆ ನೂಪುರ್ ಕಟ್ಟಿದ್ದೆ. ಐ ವಾಸ್ ಗೆಟಿಂಗ್ ಲಾಟ್ ಆಫ್ ಆಫರ್ಸ್ ಫಾರ್ ಪ್ರೋಗ್ರಾಮ್ಸ್ ಆ್ಯಂಡ್ ಆಲ್ ದಟ್. ಆ್ಯಂಡ್ ಸ್ವತಃ ನಾನು ಡಾನ್ಸ್ ಮಾಡಬೇಕು, ಸ್ಟೇಜ್ ಮೇಲೆ ಇರಬೇಕು ಅನ್ನೋದಕ್ಕಿಂತ ನನಗೆ ಕೊರಿಯೋಗ್ರಫಿ ಹುಚ್ಚು. ಐ ಲೈಕ್ ಟು ಬ್ರಿಂಗ್ ಪೀಪಲ್ ಟುಗೆದರ್. ನನಗೆ 6 ವರ್ಷದ ಮಕ್ಳು ಕೊಡಿ, 60 ವರ್ಷದ ಅವ್ರು ಕೊಡಿ, ಎಂಥವ್ರನ್ನಾರು ಕೊಡಿ, ಐ ಲೈಕ್ ಟು ಪುಟ್ ದಮ್ ಟುಗೆದರ್ ಆ್ಯಂಡ್ ಬ್ರಿಂಗ್ ಔಟ್ ಎ ಪ್ರೊಡಕ್ಷನ್. ನನಗೆ ಐ ಲವ್ ಕೊರಿಯೋಗ್ರಫಿ ಎ ಲಾಟ್ ದ್ಯಾನ್ ಮೀ ಬೀಯಿಂಗ್ ಎ ಪರ್ಫಾರ್ಮರ್ ಮೈ ಸೆಲ್ಫ್. ಸೊ ಹೀಗಿರಬೇಕಾದ್ರೆ ಐ ವಾಸ್ ಎಂಜಾಯಿಂಗ್ ಸೈಕಾಲಜಿ, ಬಟ್ this was love, I mean passion, whatever. Nothing can replace the joy and wholesomeness. So I said ಎರಡಲ್ಲಿ ಕಾಲಿಟ್ಟು ಎರಡಲ್ಲೂ let me not sink, ಒಂದಲ್ಲಾರು let me float ಅಂತ. I made a conscious decision. I said no, let me work in one field ಅಂತ. At least psychology needed a complete dedication in different way. So I said, let me take a break anta vandra mele I started focusing. I started my company, Brahmari Dance Repertoire, in 2002. So when I passed out of MSc, one 4 ತಿಂಗಳಿಗೆಲ್ಲ I got the first very big offer from tourism department. ಅವಾಗ ವಿಠಲ್ಮೂರ್ತಿ sir was the managing director of tourism department. So he was looking for youngsters. He said, ನಂಗೆ ಹಳಬ್ರು ಯಾರು ಬೇಡ, I need some youngster who will look at it in a totally different way. ಸೊ ಅವರೊಂದು ಬ್ರೋಷರ್ ಇತ್ತು, ಟೂರಿಸಮ್ದು ಬ್ರೋಷರ್. ಕರೆದ್ಬಿಟ್ಟು ಆಫೀಸ್ಗೆ, ಇದನ್ನ ನೀನು ಸ್ಟೇಜ್ ಮೇಲೆ ತರಬೇಕು, ಲೈಕ್ ಯು ಟು ವಿಶುವಲೈಸ್ ದ ಬ್ರೋಷರ್ ಅಂತ ಹೇಳಿ. ಇಟ್ ವಾಸ್ ಅ ಹ್ಯೂಜ್ ಪ್ರಾಜೆಕ್ಟ್. ಅಂದರೆ my God, I mean, just imagine if you have to convert the text into a art form. ಎಷ್ಟು ಕಷ್ಟ ಅದನ್ನ. ಅದು ಸ್ಟೋರಿ ಇಲ್ದಿರೋದು. ನಮಗೆ ಆಸ್ ಭರತನಾಟ್ಯಂ ಡಾನ್ಸರ್ಸ್ ಯು ಗಿವ್ ಅಸ್ ಎ ಸ್ಟೋರಿ, ಚಕ ಚಕ ಮಾಡ್ಬಿಡ್ತೀವಿ, ರಾಮನ್ ತರ ಕೃಷ್ಣನ್ ತರ. ದಿಸ್ ಇಸ್ ಲೈಕ್ ಇಟ್ಸ್ ಜಸ್ಟ್ ಇಟ್ಸ್ ಲೈಕ್ ಬೀಚ್ ಲ್ಯಾಂಡ್ಸ್ಕೇಪ್, ಟೂರಿಸಮ್ ಇನ್ನೇನಿರುತ್ತೆ ಲೈಕ್. ಸೊ ಇಟ್ ವಾಸ್ ಅ ಹ್ಯೂಜ್ ಥಿಂಗ್. And for this project, I auditioned, started getting dancers to start my own team ಅನ್ನೋ ಥರ ಎಲ್ಲ. ಭ್ರಮರಿ ಒಂದು ಶೋ ಆದ್ಮೇಲೆ ಅದು ಯಾವಾಗ 22 ವರ್ಷ ಆಗೋಯ್ತು ಗೊತ್ತೇ ಇಲ್ಲ. 22 years. 2002. ಸಾರಿ 22 years. ಆ ಥರ. ಸೊ ಆ ಫಸ್ಟ್ ಪ್ರೊಡಕ್ಷನ್ಗೆ ಮ್ಯೂಸಿಕ್ ವಾಸ್ ಪ್ರವೀಣ್ ಗೋಡ್ಕಿಂಡಿ ಸರ್. ದಟ್ ಮ್ಯೂಸಿಕ್ was extraordinary. So it was very easy once you got such kind of a music to visualize it. ಸೊ ಅವಾಗೆಲ್ಲ ತುಂಬ ಪ್ರವೀಣ್ ಗೋಡ್ಕಿಂಡಿ ಸರ್ ಜೊತೆ ಕೂತು ಅವರು ಅದನ್ನು ಮಾಡಿದ್ದು, ಆ ಪ್ರೋಸೆಸ್ ಎಲ್ಲ ವಾಸ್ ಫಸ್ಟ್ ಟೈಮ್ ಅಲ್ಲ ನನಗೆ. ವೆರಿ ವೆರಿ ಚಾಲೆಂಜಿಂಗ್. ಸೆಟ್ಸ್ ಆಗಲಿ, ಕಾಸ್ಟ್ಯೂಮ್ ಆಗಲಿ, ವಿ ಕೈಂಡ್ ಆಫ್ ಬ್ರೋಕ್ ಸೋ ಮೆನಿ. We didn't first look times. ಆ ಥರದ್ದೆಲ್ಲ. Every 3 minutes there's a costume change. So we had like a truckload of costume and truckload of property. So ಅದೆಲ್ಲ ಒಂಥರ ಮೆಗಾ ಪ್ರಾಜೆಕ್ಟ್. ಅದು our first project was this, like ಬ್ರಹ್ಮರಿ ಅಫಿಷಿಯಲ್ ಆಗಿ. ಇದು ಹೆಂಗೆ ಅಂತಂದ್ರೆ ಫಸ್ಟ್ ಫೈನಲ್ ಎಕ್ಸಾಮ್ ಮೇಲಿಂದ ಆಮೇಲಿಂದ ಯಾವ ಟೆಸ್ಟ್ ಕೊಡ್ಲಿ ನಾವು ಬರ್ದು ನಾವು ಔಟ್ ಆಫ್ ಔಟ್ ತಗೋತೀವಿ ತರ. ಇಲ್ಲ ಐ ಥಿಂಕ್ ಎಷ್ಟು ಫೇಲ್ಯೂರ್ಗಳಾಗೋದು, ಎಷ್ಟೊಂದು ಫ್ಲಾಪ್ ಹೊಡೆಯೋದು. ಬಟ್ ಒಂದೊಂದು ಶೋಲು ಐ ವುಡ್ ಲರ್ನ್, ಓಕೆ ನೆಕ್ಸ್ಟ್ ಶೋಲ್ ಇದನ್ನ ಬದಲಾಯಿಸ್ಕೊಳ್ಳೋಣ, ಲೆಟ್ ಮಿ ಡೂ ದಿಸ್. ಇಟ್ ವಾಸ್ ಅ ಹ್ಯೂಜ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್. ಯಾಕಂದ್ರೆ ನಮಗೆ ಗೊತ್ತಿರೋದು ಒಂದು ಟ್ರೆಡಿಷನಲ್ ಭರತನಾಟ್ಯ ಬಿಟ್ಟು ಐ ವಾಸ್ ಟ್ರೈಯಿಂಗ್ ಎ ಡಿಫ್ರೆಂಟ್ ಮೀಡಿಯಮ್. ಸೊ ಹಿಯರ್ ಐ ವಾಸ್ looking at thematic choreography and not doing classical form because I wanted to be reachable to mass. Like it's not ಒಂದು elite ಗ್ರೂಪಿಗೆ ಮಾತ್ರ ಅರ್ಥ ಆಗಬೇಕು ಅಥವಾ ಸ್ಕಾಲರ್ಲಿ ಪೀಪಲ್ಗೆಲ್ಲ. ಲೇ ಮ್ಯಾನ್ಗೆ ಅವರು ಒಂದು ರೋಡ್ ಶೋ ಅಂತ ಮಾಡಿದ್ರೆ ನೋಡಿದ ತಕ್ಷಣ ನಾನು ಕರ್ನಾಟಕಕ್ಕೆ ಹೋಗಬೇಕು ಅಂತ ಅನ್ನಿಸ್ಬೇಕು ಅವ್ರಿಗೆ. ಸೊ we started using visual aids, so many things we had done. So that was our beginning. And from then, I don't know from where to ಸ್ನೇಹ, ಆಗ ಎಷ್ಟೊಂದು ಕಡೆ ಇದು ಕೂಡ ಇರ್ತಿತ್ತಲ್ಲ, ಗುರುಗಳು ದೇ ವುಡ್ ಸ್ಟಿಕ್ ಟು ದಟ್, ಆ ಒಂದು ಅಷ್ಟೇ ಆ ಚೌಕಟ್ಟಲ್ಲಿ ಮಾಡಬೇಕು ಅನ್ನೋದು ಕೂಡ ಇತ್ತಲ್ಲ. ಹೌದು.
wasn't it really difficult for you to break free from all those rules and come out and do it? Because I've seen ಸ್ವಲ್ಪ ಜನಕ್ಕೆ ಅದೊಂದು ಇದೆ ಅಲ್ವಾ. ಹೌದು, ಸಿಕ್ಕಾಬಟ್ಟೆ. ಅದು ಭರತನಾಟ್ಯ ಪ್ರಾಕ್ಟೀಷನರ್ಸ್ ಅಲ್ಲಿ ತುಂಬ ರಿಜಿಡಿಟಿ ಇರುತ್ತೆ ಕೆಲವು ಗುರುಕುಲದಲ್ಲಿ. ದೇ ವುಡ್ ಬಿ ಲೈಕ್ ಹೀಗೆ ಮಾಡಬೇಕು ಅನ್ನೋ ಥರ, ಇಟ್ಸ್ ಎ ಡೂ ಆರ್ ಡೈ ಅನ್ನೋ ಥರ. ಮಾಡಲಿಲ್ಲ ಅಂದರೆ ಯು ಕ್ಯಾನ್ ಲೀವ್ ಅನ್ನೋಷ್ಟು ಮಟ್ಟಿಗೆ ದೇ ಆರ್ ಸ್ಟ್ರಿಕ್ಟ್. ಆ ಟೀಚರ್ ಹ್ಯಾಸ್ ಬೀನ್ ವೆರಿ ವೆರಿ ಓಪನ್ ಮೈಂಡೆಡ್. ಶಿ ವಾಸ್, ಅದಕ್ಕೆ ಹೇಳಿದ್ನಲ್ಲ, ಐ ಓವ್ ಇಟ್ ಆಲ್ ಟು ಹರ್ ಅಂತ. ಈಗ ಒಂದು ಅಡವು ಮಾಡಬೇಕಾದ್ರೂ ಕೂಡ ಶಿ ವುಡ್ ಸೇ, ಸಿ ಆನ್ ಯು ದಿಸ್ ಇಸ್ ಲುಕಿಂಗ್ ಗುಡ್. ದಟ್ ಮೀನ್ಸ್ ಯು ಹ್ಯಾವ್ ದ ಗ್ರಾಮರ್, ನೌ ಯು ಹ್ಯಾವ್ ಟು ವರ್ಕ್ ಆನ್ ದಟ್ ಗ್ರಾಮರ್ ಅನ್ನೋದನ್ನ ಹೇಳ್ಕೊಡ್ತಾ ಇದ್ರು. ಇಟ್ ವಾಸ್ ನಾಟ್ ರಿಜಿಡಿಟಿ. ಇಟ್ ಈಸ್ ನಾಟ್ ಲೈಕ್ ಶಿ ಈಸ್ ಪ್ರೊಡ್ಯೂಸಿಂಗ್ ಜೆರಾಕ್ಸ್ ಕಾಪೀಸ್. ಈಗ 30 ಜನನು ಎಕ್ಸಾಕ್ಟ್ ಸೇಮ್ ಮಾಡಿದ್ರೆ ನೋ, then it doesn't become art. So she used to do all that. So abhinayakke she would say, no, see, this is looking nice on her, this is looking nice on her. She used to always do that, and she was very clear, ನೀ ಭರತನಾಟ್ಯ ಮಾಡ್ಬೇಕಾದ್ರೆ ಭರತನಾಟ್ಯ ಮಾಡು, ಡೋಂಟ್ ಸ್ಪಾಯಿಲ್ ದಟ್. ಅಂದರೆ ಆ ಗ್ರಾಮರ್ ಹಾಳು ಮಾಡಬಾರ್ದು, ವಿಚ್ ಐ ಹ್ಯಾವ್ ಆಲ್ವೇಸ್ ಮೇಂಟೈನ್. ನಾನು ಕ್ಲಾಸಿಕಲ್ ಮಾಡಿಸ್ತೀನಿ ಅಂತ ಹೋದರೆ ಅದಕ್ಕೆ ಇನ್ನೇನೋ ಗಿಮಿಕ್ರಿ ತುಂಬಿ ಹಾಳು ಮಾಡೋಕ್ಕೆ ಹೋಗಲ್ಲ. ಬಟ್ ಅದನ್ನೇ ಅನ್ಕೋತಾ ಇದ್ದೆ, ಆಗಿನ ಕಾಲಕ್ಕೆ ಇಟ್ ವಾಸ್ such a difficult move to make ಅಲ್ಲ, to break barriers. and then ಈಗ of course ಎಲ್ಲ ಕಡೆನೂ ಬಂದಿದೆ ಇವಾಗ. ಇನ್ಫ್ಯಾಕ್ಟ್ if you go to a department like a government organization for that matter, if they want to present something like on a ವಿಜಿಲೆನ್ಸ್ ಡೇಗೆ ಏನಾನ ಒಂದು ಅದರ ಬಗ್ಗೆ ನೀವು ಒಂದು ಕೊರಿಯೋಗ್ರಾಫ್ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಈಗ ಅಫ್ಕೋರ್ಸ್ ಪೀಪಲ್ ಹ್ಯಾವ್ ಬೀನ್ ಟ್ರೈಂಗ್, ಬಟ್ ದೋಸ್ ಡೇಸ್ ಐ ಥಿಂಕ್ you have been a pioneer for so many things. ಏನಿಲ್ಲ, ಏನ್ ಗೊತ್ತಾ, ಅದು ವರ್ಡ್ಸ್ ಎಲ್ಲ ಇವಾಗ ಕೇಳಕ್ ಒಂಥರ ಅನ್ಸುತ್ತೆ. ನಾವ್ ಏನ್ ಗೊತ್ತಾ, ಚಿಕ್ಕ ಮಕ್ಳು ಮಾಡಿದೀರಾ ಅಂತಂದ್ರೆ ಆಗ ನಾವು ಕಂಡಿದ್ದಿಲ್ಲ, ಕೇಳಿದ್ದಿಲ್ಲ. ನಮ್ಮಮ್ಮ ಕಾಲೇಜಲ್ಲಿ ಪಾಠ ಮಾಡೋರು, ಈ ಬಾಮ್ಮ ಡಾನ್ಸ್ ಹೇಳ್ಕೊಡು ಅಂತ ಕರ್ಕೊಂಡು ಹೋಗೋರು. ಸೊ ಐ ವುಡ್ ಬಿ ಇನ್ 8th ಸ್ಟ್ಯಾಂಡರ್ಡ್ ಅಂಡ್ ಐ ವುಡ್ ಬಿ ಟೀಚಿಂಗ್ ಪೀಪಲ್ ಇನ್ 2nd PU ಅಂಡ್ 1st year ಡಿಗ್ರಿ. ಹಂಗೆ ಅಂದ್ರೆ, ಸೊ ಅದು ಅನಿವಾರ್ಯತೆಯಿಂದನೂ ಕೆಲವು ಆಗೋಗಿದೆ. ನಾಟ್ ದಟ್ ಐ ಇಂಟೆನ್ಷನಲಿ ಪಯನಿಯರಿಂಗ್ ಮಾಡ್ಬೇಕು. ಆಲ್ ಸೆಟ್ ಅಂಡ್ ಡನ್, ಇಟ್ ಇಸ್ ವಾಟ್ ಇಟ್ ಇಸ್. ಸೊ I would like to call it as thematic presentations only. ಯಾಕಂದ್ರೆ ಕಾಂಟೆಂಪ್ರರಿ ಮಾಡರ್ನ್ ಡಾನ್ಸ್ ಅಂದ್ರೆ ಇವಾಗ ಅದಕ್ಕೂ ಒಂದು ಫ್ರೇಮ್ ವರ್ಕ್ ಬಂದ್ಬಿಟ್ಟಿದೆ. ಸೊ ಐ ಕಾಂಟ್ ಡೂ ಎನಿಥಿಂಗ್ ಐ ಡೂ ಅಂಡ್ ಕಾಲ್ ಇಟ್ ಮಾಡರ್ನ್ ಡಾನ್ಸ್. ಯಾಕಂದ್ರೆ ಅದನ್ನ ಸೀರಿಯಸ್ ಆಗಿ ಪ್ರಾಕ್ಟೀಸ್ ಮಾಡೋರು ಕ್ಯಾನ್ ಕ್ವೆಶ್ಚನ್ ಇಟ್ ಟು, ಅಲ್ವಾ? ಸೊ ಐ ಡಿಂಟ್ ಹ್ಯಾವ್ ಎ ಗುಡ್ ವರ್ಡ್ ಫಾರ್ ಇಟ್ ಫಾರ್ ಮೆನಿ ಇಯರ್ಸ್. ಇಟ್ಸ್ ಜಸ್ಟ್ ದಟ್ ಐ ವಾಸ್ ವೆರಿ ಶ್ಯೂರ್ ಅಬೌಟ್ ದ ಎಸ್ಥೆಟಿಕ್ಸ್. ಐ ವಾಸ್ ಶ್ಯೂರ್ ಆಫ್ ವಾಟ್ ಐ ವಾಸ್ ಟ್ರೈಂಗ್ ಟು ಟೆಲ್. ಆ್ಯಂಡ್ ಹೀಗೆ ಥೀಮ್ ಬೇಸ್ಡ್ ಪ್ರಾಜೆಕ್ಟ್ಸ್ಗಳನ್ನು ಐ ಸ್ಟಾರ್ಟೆಡ್ ಡೆವಲಪಿಂಗ್. So that became like a trademark. So we were not like doing Bharatanatyam or completely folk, but we had found one mid path where we were able to project the themes that we were taking ಅನ್ನೋ ಥರ. ಇಲ್ಲಿಂದ ಟೆಲಿವಿಷನ್ ಅಲ್ಲಿ ಕೂಡ ನೀವು ಆಕ್ಟ್ ಮಾಡಿದ್ರಿ ಅಲ್ಲ? That was much later. That was much later, is it? Yeah. Between being a TV actress and dance, ಮತ್ತೇನಾಯ್ತು ಮಧ್ಯದಲ್ಲಿ? ಅಲ್ಲ, ಅದಕ್ಕೆಲ್ಲ ಮುಂಚೆ ನಾಟಕ ಆಕ್ಚುಲಿ. ಬಟ್ ಅದು ಹೆಂಗ್ ನಿಜ ಹೇಳ್ಬೇಕು ಅಂದ್ರೆ, ನಮಗ್ ನಾಟಕ ಅದೇನೋ ಒಂದು ವರ್ಕ್, ಯು ಹ್ಯಾವ್ ಟು ಲರ್ನ್, ಅದಕ್ಕೆ ಕಷ್ಟಪಡಬೇಕು, ಅದು ಎಂಟರೇ ಆಗ್ಲಿಲ್ಲ. ಬಿಕಾಸ್ ವಿ ವರ್ ಗ್ರೋಯಿಂಗ್ ಅಪ್ ಇನ್ ಎ ಥಿಯೇಟರ್ ಫ್ಯಾಮಿಲಿ. ಹೆಂಗ್ ಗೊತ್ತಾ, ಅವಳು ಬಂದಿಲ್ಲ, ನೀನ್ ಇದ್ ಮಾಡು, ಸೈಡ್ ವಿಂಗ್ ಅಲ್ಲೇ ಬೆಳೆದಿರೋದು ಅನ್ನೋ ಥರ. ಸೊ ಗ್ರೀನ್ ರೂಮ್ ಪಾರ್ಟಿ, ಇವ್ರದ್ದು ಊಟ ಅಂದ್ರೆ ನಾಟಕದ ಹಾಡು, ಎಲ್ಲರೂ ಸಿಕ್ಕಿದಾಗ ನಾಟಕದ ಹಾಡು. ಯಾರು ಕೂತ್ಕೊಂಡು ಹೇಳ್ಕೊಟ್ರು, ಎಲ್ಲರೂ ಹಾಡ್ತಿದ್ರು, ನಾವು ಕಲ್ತ್ವಿ. ಸೊ ಆ ನಾಟಕ ಮಾಡೋದು ವಾಸ್, ಐ ಡಿಡ್ಂಟ್ ಇವನ್ ರಿಯಲೈಸ್ ಅದರ್ ಪೀಪಲ್ ಡೋಂಟ್ ಡೂ ಇಟ್. ಒಂಥರ ಲಿಟ್ರಲಿ ಅ ಚೈಲ್ಡ್ಸ್ ಪ್ಲೇ. ಸುಮ್ಮನೆ ಹಂಗೆ ತರಲೆ ಮಾಡ್ಕೊಂಡು, ಈಗ ಅವ್ರ ಮಕ್ಕಳೆಲ್ಲ ಸೇರ್ಸ್ಕೊಂಡು ಮಿಡ್ಸಮ್ಮರ್ ನೈಟ್ ಡ್ರೀಮ್ ಅಲ್ಲಿ ವಿ ವೇರ್ ಆಲ್ ಫೇರೀಸ್. ಅದು ಶೇಕ್ಸ್ಪಿಯರ್ ನಾಟಕ, ಅದನ್ನ CR ಸಿಂಹ ಅಂಕಲ್ ಡೈರೆಕ್ಟ್ ಮಾಡ್ತಿದ್ದಾರೆ. ಅದು ನಮ್ದು ರೋಲು ಎಷ್ಟು ಹೈಪ್ ಇದೆ ನೋಡಿ, ಇದು ಅದನ್ನೇ ಇವಾಗ ಮಾಡಿದ್ರೆ ಐನು ಹಂಗೆ. ಸೊ ವಿ ವೇರ್ ಆಲ್ ಸಮ್ ಕುಟ್ಟಿ ಫೇರೀಸ್ ರನ್ನಿಂಗ್ ಅರೌಂಡ್ ದ ಮೇನ್ ಕ್ಯಾರೆಕ್ಟರ್ಸ್ ಹಂಗೆ. ಸೊ ಥಿಯೇಟರ್ ವಾಸ್ ದ ಹ್ಯೂಜ್ ಥಿಂಗ್. ನಮ್ಗೆ ಅದು ಗೊತ್ತೇ ಆಗಿದ್ರೆ ಇಟ್ ವಾಸ್ ಪಾರ್ಟ್ ಆಫ್ ಅವರ್ ಲೈಫ್. When did this first opportunity to work in a TV serial came up? TV serial was very late. ಚಿಕ್ಕದು ಐ ಥಿಂಕ್ ಮಾಡಿದ್ನೇನೋ, ಐ ಕಾಂಟ್ ರಿಕಲೆಕ್ಟ್ ರೈಟ್ ನೌ ಆಫ್ ಹ್ಯಾಂಡ್ ಅಂತ. ಬಟ್ ನನಗೆ ತುಂಬ ಲೈಕ್ ಪಾಪ್ಯುಲಾರಿಟಿ ತಂದ್ಕೊಟ್ಟಿದ್ದಂದ್ರೆ ಅಗ್ನಿಸಾಕ್ಷಿ. ಅಗ್ನಿಸಾಕ್ಷಿ ರ್ಯಾನ್ ಫಾರ್ ಕ್ಲೋಸ್ ಟು 3 years 4 years ಆನ್ ಕಲರ್ಸ್ ಕನ್ನಡ. ಸೊ ದಟ್ ವಾಸ್ ಮಚ್ ಲೇಟರ್, ಲೈಕ್ ಐ ಕುಡ್ ಸೇ ಪ್ರಾಬಬ್ಲಿ 6 years ago 7 years ago I got to play a vamp. ಸೊ ರಿಯಲ್ ಲೈಫಲ್ಲಿ ಇದ್ದಿದ್ದೆಲ್ಲ
ತೀರಿಸ್ಕೊಳಕ್ಕೆ ಒಳ್ಳೆ ಅವಕಾಶ. ಸೊ ನನ್ನ ಸ್ಟೂಡೆಂಟ್ಸ್ ಪಾಪ ಭರತನಾಟ್ಯ ಮಕ್ಕಳಿಗೆಲ್ಲ ಅವರು ಖುಷಿಯಲ್ಲಿ ತೋರಿಸ್ತಾರಲ್ಲ ನಮ್ಮ ಟೀಚರ್ ಅಂತ, ಅವರು ಅಯ್ಯೋ ಇವ್ರು ನಿಮ್ಮ ಟೀಚರ್ ಅಂತೆಲ್ಲ ಬೇಜಾರು ಪಟ್ಕೊಳ್ಳೋರಂತೆ, ಬಿಕಾಸ್ ಐ ವಾಸ್ ಪ್ಲೇಯಿಂಗ್ ಸಚ್ ಎ ವ್ಯಾಂಪ್ ಕ್ಯಾರೆಕ್ಟರ್. So you've done it with utmost conviction ಅಂತನೂ ಆಯಿತು. If people have started hating you in that, vamp character, you've done 100% justice to that. ಯಾವುದೋ ಒಂದು 2 ಆರ್ಟ್ ಮೂವೀಸ್ ಥರದ್ದು. ಸೀರಿಯಲ್ ಅಂತೂ ಬಹಳ ಕಮ್ಮಿ, 1-2, ಬಟ್ ನಾಟ್ ಟೂ ಮೆನಿ. ನನಗೆ ಥಿಯೇಟರ್ ಆ್ಯಂಡ್ ಡಾನ್ಸ್ ವೇರ್ ಲೈಕ್ ಮೈ ಪ್ಯಾಷನ್ ಆ್ಯಂಡ್ ಐ ರಿಯಲಿ ಲವ್. ಸೀರಿಯಲ್ಲು ಮಾಡೋಕ್ಕೆ ಇಷ್ಟ, ಬಟ್ ಇಟ್ ಟೇಕ್ಸ್ ಅ ಡಿಫ್ರೆಂಟ್ ಕಮಿಟ್ಮೆಂಟ್. ಇವೆಲ್ಲ ಬಿಟ್ಬಿಡ್ಬೇಕು ಅವಾಗ. ಸೊ ಐ ಚೋಸ್ ಎಲ್ಲಾದರೂ ಒಂದು ಚಿಕ್ಕ ಪ್ರಾಜೆಕ್ಟ್ಸ್ ಮಾತ್ರ ತೊಗೊಳ್ಳೋಣ ಅಂತ. ಐ ಹ್ಯಾವ್ ನಾಟ್ ಬೀನ್ ಓವರ್ ಇಂಡಲ್ಜೆಂಟ್ ವಿತ್ ಸ್ಕ್ರೀನ್. ಇದೆಲ್ಲ ಸರಿ. ಇವಾಗ ಒಂದು ದೊಡ್ಡ ಸಬ್ಜೆಕ್ಟಿಗೆ ಬರಬೇಕು ಅಂತಂದರೆ, ವಿ ನೋ ದಟ್ ಸ್ನೇಹ ಹ್ಯಾಸ್ ಕಾಂಟ್ರಿಬ್ಯೂಟೆಡ್ ಮ್ಯಾಸಿವ್ಲಿ ಇನ್ ದಿಸ್ ಫೀಲ್ಡ್ ಆಫ್ ಫೋಕ್ ಡಾನ್ಸಸ್ ಆಫ್ ಕರ್ನಾಟಕ. ಸೊ ಅದರ ಒಲವು ಯಾವಾಗ ಸ್ಟಾರ್ಟ್ ಆಯ್ತು? ಅಫ್ಕೋರ್ಸ್ ಯು ಟೋಲ್ಡ್ ಮೀ ದಟ್ ದಿಸ್ ವಾಸ್ ಆಲ್ವೇಸ್ ದೇರ್ ಇನ್ ಯುವರ್ ಫ್ಯಾಮಿಲಿ ಆ್ಯಂಡ್ ಯುವರ್ ಫಾದರ್ ಹ್ಯಾಸ್ ಇನ್ಫ್ಲೂಯೆನ್ಸ್ಡ್ ಯು ಆ್ಯಂಡ್ ಆಲ್ಸೋ ಇಂಟ್ರೊಡ್ಯೂಸ್ಡ್ ಯು ಇನ್ ಟು ದಿಸ್ ಆರ್ಟ್ ಫಾರ್ಮ್ ಅಲ್ವಾ? ಬಟ್ ನಿಮ್ಮ ಮೇಲೆ ನಿಮಗೆ ಅದನ್ನು ತಗೊಂಡು ಅದ್ರ ಬಗ್ಗೆ ಅಷ್ಟೊಂದು ರಿಸರ್ಚ್ ಮಾಡಿ, ಯು ಬಿನ್ ವರ್ಕಿಂಗ್ ವಿತ್ ಲಾಟ್ ಮೆನಿ ಫೋಕ್ dancers also in Karnataka. So ಅದು ಎಲ್ಲಿ ಶುರು ಆಯಿತು? ಐ ನೋ ದಟ್ ಇಟ್ ಹ್ಯಾಸ್ ಟ್ರಾವೆಲ್ಡ್ ವೆರಿ ಫಾರ್ to the extent that we will come to that topic at a later stage. But ಎಲ್ಲಿ ಸ್ಟಾರ್ಟ್ ಆಯಿತು ಸ್ನೇಹ ಇದು? ಅಗೇನ್ ಐ ಓವ್ ಇಟ್ ಟು ಮೈ ಫಾದರ್ ಓನ್ಲಿ. ಅವರು ಈ ಕ್ಯಾಂಪ್ಸ್ ಮಾಡೋರು. ಹಿ ವಾಸ್ ಬಿಫೋರ್ ಹಿ ಬಿಕೇಮ್ ನಾಟಕ ಅಕಾಡೆಮಿ ಚೇರ್ಪರ್ಸನ್, ಇನ್ಫಾರ್ಮೇಷನ್ ಆ್ಯಂಡ್ ಪಬ್ಲಿಸಿಟಿ ಅಂತ ಒಂದು ಡಿಪಾರ್ಟ್ಮೆಂಟ್ ಇರೋದು. ಸೊ ಅದರಲ್ಲಿ ಸಾಂಗ್ ಆ್ಯಂಡ್ ಡ್ರಾಮಾ ಇನ್ಚಾರ್ಜ್ ಇರೋರು. ಸೊ ಇವ್ರಿಗೆ ಪ್ರತಿ ವರ್ಷ ಕೆಲಸ ಏನಂದರೆ, ಈ ರಿಪಬ್ಲಿಕ್ ಡೇಗೆ, ಇಂಡಿಪೆಂಡೆನ್ಸ್ ಡೇಗೆ ಫೋಕ್ ಆರ್ಟಿಸ್ಟ್ಗಳನ್ನೆಲ್ಲ ಇಲ್ಲಿ ರೆಡಿ ಮಾಡಿಕೊಂಡು ಅವ್ರಿಗೆ ಹೇಳ್ಕೊಟ್ಟು, ಅಂದರೆ ಗೊತ್ತಿರುತ್ತೆ ಬಟ್ ಅವ್ರನ್ನ ಒಂದು ಪ್ರೆಸೆಂಟಬಲ್ ಆಗಿ ಟ್ರಿಮ್ ಮಾಡೋ ಅದೆಲ್ಲ ಮಾಡಿ ಅವರನ್ನು ಡೆಲ್ಲಿಗೆ ಕರ್ಕೊಂಡು ಹೋಗೋದು, ಅಥವಾ ಇನ್ನು ಬೇರೆ ಉತ್ಸವಗಳಲ್ಲಿ. ಹಿ ವಾಸ್ ಡೂಯಿಂಗ್ ಫೆಸ್ಟಿವಲ್ಸ್ ಆಲ್ ದ ಟೈಮ್. ಸೊ ಫೋಕ್ ವಾಸ್ ಹಿಸ್ ಒಂಥರ ಅದು ಯಾಕೆ ಅಷ್ಟು ಹುಚ್ಚು ಒಲವು ನಮ್ಮ ತಂದೆಗೆ ಗೊತ್ತಿಲ್ಲ, ಅಷ್ಟು ಪ್ರೀತಿ ಅವ್ರಗಳ ಬಗ್ಗೆ. ಸೊ ನಾವು ಸುಮ್ಮನೆ ಹಿಂದೆ ಬಾಲ, ವಿ ವುಡ್ ಜಸ್ಟ್ ಹ್ಯಾಂಗ್ ಅರೌಂಡ್, ನಮ್ಗೇನು ಗೊತ್ತಿರ್ತಿತ್ತು, ಬಟ್ ವಿ ವುಡ್ ಅಬ್ಸರ್ವ್ ವಾಟ್ ವಾಸ್ ಹ್ಯಾಪನಿಂಗ್. ಸೊ ಅವರು ರಾತ್ರಿ ಎಲ್ಲ ಕೂತು ಅವ್ರ ಜೊತೆ ವರ್ಕ್ ಮಾಡೋದಾಗಲಿ, ಅವ್ರಗಳ ಜೊತೆ ನಡ್ಕೊಳ್ಳೋದಾಗಲಿ, ಐ ಥಿಂಕ್ ಎಲ್ಲ ತುಂಬ ಇನ್ಫ್ಲುಯೆನ್ಸ್ ಆಗ್ತಾ ಇತ್ತು ಅಂತ ಅನಿಸುತ್ತೆ. ಬೈ ದ ಟೈಮ್ ಏನನ್ಸುತ್ತೆ ಗೊತ್ತಾ, ಈಗ ಇಟ್ ಹಸ್ ಬಿಕಮ್ ಅ ಸ್ಟೈಲ್ ಸ್ಟೇಟ್ಮೆಂಟ್ ಟು ಹ್ಯಾವ್ ದಟ್ ಎಂಪತಿ ವಿತ್ ದ ಟ್ರೈಬಲ್ಸ್ ಆರ್ ದ ಪೀಪಲ್ ಫ್ರಮ್ ದ ವಿಲೇಜ್ ಸೈಡ್ ಅದೆಲ್ಲ. ಬಟ್ ಗೊತ್ತಿಲ್ದ ಹಂಗೆನೆ ನಿಮ್ಗೆ ಅವಾಗ್ಲೇನೆ ಯು ಹ್ಯಾಡ್ ಅ ಹಾರ್ಟ್ ಫಾರ್ ದೋಸ್ ಪೀಪಲ್ ಅಲ್ಲ. ಐ ಮೀನ್ ನೆನೆಸ್ಕೊಂಡ್ರೆ ಒಂದ್ ಸೆಕೆಂಡ್. ಬಟ್ ಅದು ವಿದೌಟ್ ಎ ಡೌಟ್ ಮೈ ಫಾದರ್. ಯಾಕೆ ಗೊತ್ತಾ, ಹಿ ವಾಸ್ ವೆರಿ ಕ್ಲಿಯರ್ ಅಬೌಟ್ ಹಿಸ್ ಕನ್ವಿಕ್ಷನ್ಸ್. ಹಿ ವುಡ್ ಸೇ ಲೈಕ್ ನೀನು ಒಂದು ಕ್ಲಾಸಿಕಲ್ ಡಾನ್ಸರ್. ಹಿ ವಾಸ್ ವರ್ಕಿಂಗ್ ವಿತ್ ದ ಟಾಪ್ ಮೋಸ್ಟ್ ಆರ್ಟಿಸ್ಟ್ ಇನ್ ಭರತನಾಟ್ಯ ಇಂಡಸ್ಟ್ರಿ, ಅಂಡ್ how like they come from well-to-do families, well-educated, glamorous, everything. So he was working with them in par. Andre not like ಇವರೊಬ್ಬರ ಜೊತೆ. ಆ್ಯಂಡ್ ಹಿ ವುಡ್ ಸೆ, ನೀನು ಅವ್ರಿಗೆ ಕೊಡೋ ಮರ್ಯಾದೆ ಇವ್ರಿಗೂ ಕೊಡಬೇಕು ಅಂತ ಹಿ ವುಡ್ ಇನ್ಸಿಸ್ಟ್. ಇವರು ಅವ್ರ ಜೊತೆ ಹೋಗಿ ಪಾರ್ಟಿ ಮಾಡಿ ಅಲ್ಲಿ ಊಟ ಮಾಡಿದ್ರು, ಇವ್ರ ಮನೆಗೆ ಹೋಗೋ ಆರಾಮಾಗಿ ಚಕ್ಕಲ್ಬಾಕ್ ಹಾಕೊಂಡು, ಅದು ಎಂಥ ಚಿಕ್ಕ ಗುಡಿಸಲಿರಲಿ, ಅವ್ರು ಯಾವ ಹಿ ವುಡಂಟ್ ಬಾದರ್ ಅಬೌಟ್ ವಿಚ್ ಬ್ಯಾಕ್ಗ್ರೌಂಡ್ ಹಿ ಕಮ್ಸ್ ಫ್ರಮ್, ಹಿ ವುಡ್ ಸಿಟ್ ಆ್ಯಂಡ್ ಈಟ್ ವಿತ್ ದೆಮ್. ಅಷ್ಟು ಜನ ನಮ್ಮ ಮನೆಗೆ ಕರೆಸು. ನಮ್ಮ ತಾಯಿಗೆ ಹ್ಯಾಟ್ಸ್ ಆಫ್, ಬಿಕಾಸ್ ಅವ್ರು ಎಷ್ಟು ಜನ ಬಂದರು ಪ್ರತಿ ಸಲ ಅಡುಗೆ ಮಾಡಿ ಹಾಕು, ಬಡಿಸು. ಸೊ ಆ ಥರ he has always maintained that it's an art. So you pay respect to the art. It's not anything else but the art that has to shine through ಅಂತ he ingrained it ಎಲ್ಲೋ ತುಂಬ ಡೀಪಾಗಿ ಅದು ಇನ್ಗ್ರೇನ್ ಮಾಡಿದ್ದಾರೆ ಅಂತ ಅನ್ಸುತ್ತೆ. ನನಗೆ ದ ಯೂನಿವರ್ಸಿಟಿ ದಟ್ ಅಂತಾನೆ ಐ ಕಾಲ್ ಇಟ್ ಯೂನಿವರ್ಸಿಟಿ, ಜನಪದ ಜಾತ್ರೆ ಅಂತ ನಮ್ಮ ತಂದೆ ಮಾಡೋಕ್ಕೆ ಶುರು ಮಾಡಿದ್ರು. ಆವಾಗ ಸಮ್ ಇಯರ್ಸ್ ಎಗೋ 2005 or 6 this was. First time Karnataka government wanted to put folk artists together and present them as a show every month ಅನ್ನೋ ಥರ. ಸೊ ಗೌರ್ಮೆಂಟ್ ಪ್ರಾಜೆಕ್ಟನ್ನ ವಿಠಲ್ಮೂರ್ತಿ ಪರವಾಗಿ ನಮ್ಮ ತಂದೆಯವರು ಒಂದು ಕೋರ್ ಟೀಮ್ ಅಂತ ಬಿಲ್ಡ್ ಮಾಡಿ ಎಲ್ಲ ಆರ್ಟಿಸ್ಟ್ನ ಸೇರಿಸಿ ಎವ್ರಿ ಸೆಕೆಂಡ್ ವೀಕ್ ಆ್ಯಂಡ್ ಫೋರ್ತ್ ವೀಕ್ ಲಾಲ್ಬಾಗಲ್ಲಿ ದೊಡ್ಡ ಗುಡ್ಡ ಇದೆಯಲ್ಲ ನಮ್ಮ ಲಾಲ್ಬಾಗ್ ಗುಡ್ಡ, ಅದರ ಎದುರುಗಡೆ ಸ್ಟೇಜ್ ಇರೋದು. ದಟ್ people would dance there and ಗುಡ್ಡನೇ ಕಾಣಿಸ್ತಿರ್ಲಿಲ್ಲ. ಎಂಟೈರ್ ಗುಡ್ಡ we would have some 15,000 to 18,000 crowd. This shows happened for 3 years.
For that entire 3 years, I was also part of that core team and I was working as the principal choreographer. So ಅಲ್ಲಿ ಏನೇನೋ ನಡೆಯೋದು, someone was in charge of food, ಇನ್ಯಾರೋ ಡ್ರೆಸ್ಸು, ಇನ್ಯಾರೋ ಇದು. ನಂದು ಫೋಕ್ ಡಾನ್ಸಸ್ನ ಪ್ರೆಸೆಂಟ್ ಮಾಡೋದು, ಅವ್ರನ್ನ ಎಂಟ್ರಿ ಎಕ್ಸಿಟ್ ಮಾಡಿಸೋದು, ಇದು ಮಾಡೋದು. ದಟ್ 3 years ಆಫ್ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ವಿತ್ folk teams from our entire state changed me totally. By the end of that 3 years, I had realized what folk is and where my direction should be ಅನ್ನೋ ಥರ. ದ್ಯಾಟ್ ವಾಸ್ ಮೈ ಯೂನಿವರ್ಸಿಟಿ. ಪ್ರತಿಯೊಂದು ಕೂಡ, ಯಾಕಂದರೆ ಆ ಜನದ ಬಗ್ಗೆ ಹೆಂಗೆ ನಡ್ಕೋಬೇಕು, ಅವ್ರ ಹೇಗೆ, ವಾಟ್ ಈಸ್ ಇಂಪಾರ್ಟೆಂಟ್ ವೆನ್ ದೇ ಪ್ರೆಸೆಂಟ್ ಸಮಥಿಂಗ್, ಇಟ್ ಥಾಟ್ ಮೀ ಎವ್ರಿಥಿಂಗ್. ಸೊ ಇಟ್ ವಾಸ್ ಲೈಕ್ ಗೋಯಿಂಗ್ ಟು ಎ ಕಾಲೇಜ್ ರಿಯಲಿ, ವೇರ್ ಐ ಲರ್ನ್ಡ್ ಎವ್ರಿಥಿಂಗ್. At what age was this? I was 25, 26, yeah. ಸೂಪರ್. ಎಷ್ಟು ಥರ ಫೋಕ್ ಡಾನ್ಸ್ ಫಾರ್ಮ್ಸ್ ಇರ್ಬೋದು? ಫೋಕ್ ಫಾರ್ಮ್ಸ್ ಅಂತ ಹೇಳಿಬಿಟ್ರೆ ವಿ ಹ್ಯಾವ್ ಸೋ ಮೆನಿ ವರ್ಟಿಕಲ್ಸ್, ಲೈಕ್ ಫೋಕ್ ಸಿಂಗಿಂಗ್, ಫೋಕ್ ಡಾನ್ಸ್, ಆ ಥರ ಎಲ್ಲ ಬರುತ್ತೆ. ಸೊ ನಮಗೆ ಪರ್ಫಾರ್ಮಿಂಗ್ ಆರ್ಟ್ಸ್ ಅಂತ ನಾವು ಒಟ್ಟಿಗೆ ಹಾಕಿದ್ರೆ, ಈಗ ಡ್ರಾಮಾ, ಸಿಂಗಿಂಗ್, ಡಾನ್ಸ್ ಆ್ಯಂಡ್ ಪಪೆಟ್ರಿ, ಇದಿಷ್ಟನ್ನು ಒಟ್ಟಿಗೆ ಹಾಕಿದ್ರೆ ವಿ ಹ್ಯಾವ್ ದ ಲಾರ್ಜೆಸ್ಟ್ ಚಂಕ್ ಇನ್ ದ ಎಂಟೈರ್ ಕಂಟ್ರಿ. ಓವರ್ 190 ಫಾರ್ಮ್ಸ್ ಆರ್ ದೇರ್. ದಿಸ್ ಇಸ್ ಡಾಕ್ಯುಮೆಂಟೆಡ್ ವಿತ್ ಪ್ರೂಫ್. Largest in the entire country, which nobody realizes. But ನಾನು ಕಾಲೇಜಲ್ಲಿ ಈಗ ದೇ ಕಾಲ್ ಮೀ ಫಾರ್ ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್ ಟು ಗಿವ್ ಎ ಟಾಕ್ ಆನ್ ಫೋಕ್ ಆರ್ಟ್ಸ್ ಎಲ್ಲ. ಹೋಗ್ಬಿಟ್ಟು ಕೇಳಿ ಹೆಸರು ಹೇಳಿ ಅಂದರೆ 1-2 ಹೇಳಿದ್ರೆ ಹೆಚ್ಚು, ಹೆಸರುಗಳೇ ಗೊತ್ತಿಲ್ದಂಗಿದೆ ಈಗ, ವಿಚ್ ಇಸ್ ವೆರಿ ವೆರಿ ಸ್ಯಾಡ್. ಫೋಕ್ ಡಾನ್ಸಸ್ ಬಿಟ್ವೀನ್ 50 to 60, ಅಂದರೆ ಕೆಲವು ಜೀವಂತವಾಗಿದೆ, ಕೆಲವು ಓನ್ಲಿ ಬುಕ್ಸಲ್ಲಿದೆ, ಆ ರೀತಿ. ಆ್ಯಂಡ್ ಫೋಕ್ ಅಂತ ಹೇಳಿದ್ರೆ ಇಟ್ಸ್ ಅಗೇನ್ the term itself is a little tricky. So there's ritualistic dance, there's traditional dance, there is tribal dance. So we have an umbrella term called folk anta. Anyway, all these belong to us. It's ನಮ್ಮ ಕರ್ನಾಟಕದ ನೃತ್ಯಗಳು ಅಂತ ಏನು ಹೇಳ್ತೀವಿ. Over 50 to 60. Such a treasure that you are, to be, giving an insightful information about this folk. I just know how to put it ashte, but it's my father anta ansate, who has really worked for them. ಆ್ಯಂಡ್ ಅವರನ್ನ, ಬಟ್ ಅದನ್ನು ತಗೊಂಡು ಮತ್ತೆ ಆ ಲೆಗಸಿನ ಯು ಆರ್ ಟೇಕಿಂಗ್ ಇಟ್ ಫಾರ್ವರ್ಡ್ ಅಲ್ಲ. ಸೊ ಹ್ಯಾಟ್ಸ್ ಆಫ್ ಟು ಯು, ಸ್ನೇಹ, ರಿಯಲಿ ಥ್ಯಾಂಕ್ ಯು ಸೋ ಮಚ್. these are all very valuable content, I think, that should be left for the public to also take it forward. So I would definitely urge you to talk more about all these ಫೋಕ್ ಡಾನ್ಸಸ್ someday. ನಂಗೆ ಬಹಳ ಖುಷಿ. ನಾನು ಅದಕ್ಕೆ ನಾನು ಫೋಕ್ ಅಂತ ಹೇಳಿದಾಗ ಯಾವುದಕ್ಕೂ ಇಲ್ಲ ಅನ್ನಲ್ಲ. ನನಗೆ ಅದು ವೆದರ್ ಇಟ್ ಇಸ್ ಎ ಟಾಕ್ ಆರ್ ಡೆಮಾನ್ಸ್ಟ್ರೇಷನ್ ಆರ್ ಈವನ್ ಟೀಚಿಂಗ್ ಸ್ಮಾಲ್ ಚಿಲ್ಡ್ರನ್, ಬಿಗ್ ಚಿಲ್ಡ್ರನ್, ನನಗೆ ಬಿಕಾಸ್ ಫೋಕ್ ಶುಡ್ ರೀಚ್. ಅದೆಷ್ಟು ಜನಕ್ಕೆ ನಾವು ಅದನ್ನು ಪರಿಚಯಿಸ್ತಾ ಹೋಗ್ತೀವೋ ಅವೇರ್ನೆಸ್ ಬೆಳೀತಾ ಹೋಗುತ್ತೆ. ಅದರ್ವೈಸ್ ವಿ ಆರ್ ಇನ್ ಎ ವೆರಿ ವೆರಿ ಟ್ರಿಕಿ ಸ್ಪಾಟ್. ಬಿಕಾಸ್ ಈಗ ನಾವು ಎಚ್ಚೆತ್ಕೊಳ್ಳಿಲ್ಲ ಅಂದರೆ ಆ ಎಂಟೈರ್ ಚಂಕ್ ಈಗಿರೋ ಉಳಿದಿರೋ ಆ ಕೆಲವು ಹೊಟ್ಟೋಗ್ಬಿಡ್ಬೋದು. ಸೊ ಇಟ್ ಈಸ್ ವಿ ಆರ್ ಇನ್ ಎ ಕ್ರೈಸಿಸ್. ಅದು ನಂಗೆ ರಿಯಲೈಸ್ ಆಗಿದೆ. ಸೊ ಅನ್ಲೆಸ್ ವಿ ಮೇಕ್ ಎನ್ ಕಾನ್ಸ್ಟೆಂಟ್ ಎಫರ್ಟ್ ನಾವು. ಸೊ ನನಗೆ ಎಷ್ಟು ಯಾರಾದರೂ ಇಂಟ್ರೆಸ್ಟ್ ತೋರಿಸ್ತೀರಂದರೆ ಕಮ್ ಆನ್ ಲೆಟ್ಸ್ ಡೂ ಸಮಥಿಂಗ್ ಅಂತ, ಐ ವಿಲ್ ಬಿ ಮೋರ್ ದೆನ್ ಹ್ಯಾಪಿ ಟು ಗೆಟ್ ಪೀಪಲ್ ಟು ಟಾಕ್ ಅಬೌಟ್ ಇಟ್. ಸೂಪರ್. I think, it's so lovely, and actually I became a little emotional also, now just getting to know very small percentage of just, adene folk art aದ್ರ ಬಗ್ಗೆನೆ 190, and of that 50 to 60 dance forms in that folk field alli you are trying to do some kind of a research. Hats off to you. Thank you. Thank you so much. ಅದರಲ್ಲೂ ಕೂಡ I began to focus. ಅಂದರೆ ಸುಮ್ಮನೆ ಲೆಟ್ ಮೀ ಜಸ್ಟ್ ನಾಟ್ ಡೂ ಫೋಕ್ ಡಾನ್ಸ್. ಸೊ ಫೋಕ್ ಡಾನ್ಸಲ್ಲಿ ಮಾತ್ರ ಲೆಟ್ ಮೀ ವರ್ಕ್. ಯಾಕಂದರೆ ಎಲ್ಲ ಮಾಡೋಕ್ಕೆ ಹೋಗ್ತೀನಿ ಅಂದರೆ ಫಸ್ಟ್ ಆಫ್ ಆಲ್ ಇಟ್ ಬಿಕಮ್ಸ್ ಇದು. ಸೊ ಒಂದನ್ನು ಇಟ್ಕೊಂಡು ಐ ಸ್ಟಾರ್ಟೆಡ್ ವರ್ಕಿಂಗ್ on that basis tara. I started inviting anyway. What do you have to say, Sneha, to the public if we have to really revive this or to protect or preserve or propagate ee one particular apangadana? What do you want to really tell the public to be aware of? ಮೊದಲನೇದಾಗಿ ಫಸ್ಟ್ ಕ್ರಿಯೇಟ್ ಅನ್ ಅವೇರ್ನೆಸ್. ಅಂದರೆ ಅವೇರ್ನೆಸ್ ಅಂದರೆ ಏನು ಗೊತ್ತಾ, ತುಂಬ ಲೆವೆಲ್ಸಲ್ಲಿ ಹೋಗುತ್ತೆ. ನಾವೇನು ಅನ್ಕೋತೀವಿ ಫೋಕ್ ಡ್ಯಾನ್ಸ್ ಅಂದರೆ ಏನೋ ಒಂದು ರೋಡಲ್ಲಿ ಬಂದು ಹೊಟ್ಟೋಯ್ತು ಅನ್ನೋ ಥರ ಆಗೋಗ್ತಾ ಇದೆ. ಅದು ಈಗ ನಾವು ಭರತನಾಟ್ಯ ಅಂದರೆ ಅದಕ್ಕೊಂದು ವ್ಯಾಲ್ಯೂ ಕೊಟ್ಬಿಟ್ಟಿದ್ದೀವಲ್ವಾ. ಇಟ್ ಮೀನ್ಸ್ ಸೋ ಮಚ್, ಇಟ್ ಇಸ್ ಸೋ ಪ್ರೆಸ್ಟೀಜಿಯಸ್, ಇಟ್ಸ್ ಎ ಸೋಷಿಯಲ್ ಸ್ಟೇಟಸ್ ಅನ್ನೋ ಥರ ಆಗಿದೆ ಅಲ್ವಾ. ಅದಕ್ಕೆಲ್ಲದಕ್ಕಂತಾನು ಜಾಸ್ತಿ ಅಂತಲೇ ಹೇಳ್ಬೋದು.
ಫೋಕ್ ಡಾನ್ಸಸ್. ಬಟ್ ಅದಕ್ಕೆ ನಮ್ಗೆ ಆ ವ್ಯಾಲ್ಯೂ ಕಳ್ಕೊಂಡ್ಬಿಟ್ಟಿದ್ದೀವಿ. ಪೀಪಲ್ ಆರ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ಹೌ ವ್ಯಾಲ್ಯೂಬಲ್ ದೀಸ್ ಫೋಕ್ ಡಾನ್ಸಸ್ ಆರ್. ಆ ಅವೇರ್ನೆಸ್ನ ಇನ್ಕ್ರೀಸ್ ಮಾಡಬೇಕು ಅನ್ನೋದು ನನಗೆ ಒಂದು ಐ ಫೀಲ್ ಇಸ್ ಎ ವೆರಿ ವೆರಿ ಕ್ರೂಷಿಯಲ್ ಥಿಂಗ್. ಇಲ್ದ್ರೆ ಏನು ಗೊತ್ತಾ, ಸಮಥಿಂಗ್ ಯು ಕ್ಯಾನ್ ಥ್ರೋ ಮನಿ. ಇವ್ರು ಯಾರೋ ಬಂದರು, ಏನೋ ಬಂದು ನಾಡ್ಕೊಂಡು ಹೊಟ್ಟೋದ್ರು. ಇವಾಗ ದೊಡ್ಡ ಫಂಕ್ಷನ್ಸ್ ಮಾಡ್ತಿದ್ರೆ ಸುಮ್ಮನೆ ಆಚೆಗಡೆ ಗೆಸ್ಟನ್ನು ಕರ್ಕೊಂಡು ಬರಕ್ಕೆ ಮಾತ್ರ ಹಿಂಗೆ ನೋಡಿಸ್ಬಿಟ್ಟು ಅವ್ರನ್ನ ಕಳಿಸ್ಬಿಡ್ತಾರೆ, ನೀವು ಹೊರಡಿ ಅಂತ ಅಲ್ವಾ. ಅದರ ವ್ಯಾಲ್ಯೂನ ನಾವೇ ವಿ ಶುಡ್ ನಾಟ್ ಬ್ರಿಂಗ್ ಇಟ್ ಡೌನ್. ದೇ ಆರ್ ನಾಟ್ ರಿಯಲೈಸಿಂಗ್ ವಾಟ್ ಇಟ್ ಮೀನ್ಸ್. ಒಂದು ಫಾರ್ಮನ್ನು ತಗೊಂಡ್ರೆ ದಟ್ ಫಾರ್ಮ್ ಇಸ್ ಗಿವಿಂಗ್ ಆಸ್ ಅನ್ ಇನ್ಸೈಟ್ ಇನ್ ಟು ದ ಎಂಟೈರ್ society from which it is coming. The story of their god, the story of their clothes, the story of their instruments, the story of their genesis, the story of why and how these people communicated. It's a huge cultural link. ಸೊ ಆ ಕೊಂಡಿಗಳು ಕಿಟ್ಕೊಂಡು ಹೊಟ್ಟೋದ್ರೆ and you will not be able to connect anything to the past. ಅವಾಗ you will not know where your footing is from. ನೀವು ಕರ್ನಾಟಕದವರು ಅಂತ ಹೇಳ್ಕೊತಿದ್ದೀರಾ ಅಂದರೆ ಟೆಲ್ ಮೀ what is the link, where do you come from andre you should, these are the links. So their value is there much more than classical arts, because I have a reason for that. See, wherever this classical art, it's dated. We know where it came from, how it came. We have so many written text available for them, so their survival is ensured. ಇನ್ನು ಮುಂದಕ್ಕೂ ಓಕೆ ಹೆಂಗೋ ಅದು, ದೆರ್ ಇಸ್ ನೋ ವೇ ವಿ ಆರ್ ಗೋಯಿಂಗ್ ಟು ಲೂಸ್ ಇಟ್ ಫಾರ್ ಶ್ಯೂರ್. ದಿಸ್ ಇಸ್ ಪ್ರೀ ಹಿಸ್ಟಾರಿಕ್. ವಿ ಡೋಂಟ್ ಇವನ್ ಹ್ಯಾವ್ ರಿಟನ್ ಡಾಟಾ ಅಬೌಟ್ ಇಟ್ ಅಲ್ವಾ. ಇದು ಓರಲ್ ಟ್ರೆಡಿಷನಿಂದ ಟ್ರಾನ್ಸ್ಮಿಟ್ ಆಗಿರೋವಂಥ ಕಲೆಗಳಿವೆಲ್ಲ. ಸೊ ಅದನ್ನು ಉಳಿಸ್ಕೊಳ್ಳೋದು ಎಷ್ಟು ಕ್ರೂಷಿಯಲ್ ಅನ್ನೋದು ಒಂದು ಅವೇರ್ನೆಸ್ ಬರಬೇಕು. ಸೊ ಅವೇರ್ನೆಸ್ ಬಂದರೆ ಏನಾಗುತ್ತೆ, ನಿಮ್ಮ ಮನೆಗಳಲ್ಲಿ ಕರೆಸ್ಕೊಳ್ಳೋದು, ನಿಮ್ಮ ಹಬ್ಬಗಳಿಗೆ ಕರೆಸ್ಕೊಳ್ಳೋದು, ಕರೆಸ್ದಾಗ ಅವ್ರಿಗೆ ಯಾವ ರೀತಿ ನೋಡ್ಕೋಬೇಕು ನಾವು, ಅದನ್ನೇ ಹೇಳಿದ್ದು. ದಟ್ ಇಸ್ ವಾಟ್ ಯು ಶುಡ್ ನೋ. ಇಟ್ ಇಸ್ ನಾಟ್ ಕೇವಲವಾಗಿ ನೋಡೋ ಥರದ್ದು ಅಲ್ವೇ ಅಲ್ಲ. ಆ ಒಂದು ಆ್ಯಟಿಟ್ಯೂಡ್ ಚೇಂಜ್ನ ನಾವಿವಾಗ ಅದನ್ನು ಬೆಳೆಸ್ಬೇಕು ಜನರಲ್ಲಿ ಅಂತ ಐ ಫೀಲ್. ಎಷ್ಟು ಹೆಚ್ಚಾಗಿ ನಾವು ಅವರನ್ನು ಬಳಸ್ಕೋತೀವೋ ಆಯಿತು. ನಿಮ್ಮ ಮನೇಲಿ ಫಂಕ್ಷನ್ ಆಗಲಿಲ್ಲ, ನಿಮ್ದು ಯಾವುದೋ ಸ್ಕೂಲ್ ಫಂಕ್ಷನಿಗೆ ಕರೆಸಿ, ದೇರ್ ಇಸ್ ಎಲ್ಲಿ ಬೇಕಾದ್ರೂ ಉಪಯೋಗಿಸ್ಕೋಬೋದು. ಆ್ಯಂಡ್ ಈ ಥರ ಆರ್ಟಿಸ್ಟ್ ಇದ್ದಾರೆ ಅಂದರೆ ಅವ್ರಿಗೆ ಹೇಗಾದರೂ ಆ ಆರ್ಟ್ ಫಾರ್ಮಲ್ಲೇ ಸರ್ವೈವ್ ಮಾಡೋವಂಥ ಆಪರ್ಚುನಿಟೀಸ್ನ ಕ್ರಿಯೇಟ್ ಮಾಡಬೇಕು. ಈಗ ಕೋವಿಡ್ ಬಂದಾಗ ಎಂಟೈರ್ ಫ್ಯಾಮಿಲೀಸ್ ಆ ಕೆಲಸಗಳನ್ನು ಬಿಟ್ಬಿಟ್ಟು ಗಾಟ್ ಇನ್ ಟು ಸಮ್ ಅದರ್, ಬಿಕಾಸ್ ದೇ ಹ್ಯಾಡ್ ಟು ಸರ್ವೈವ್. 2 ವರ್ಷ 3 ವರ್ಷ ಯಾವುದು ಪ್ರೋಗ್ರಾಮ್ ಇಲ್ಲ ಅಂದರೆ, ಸೊ ಆಫ್ಟರ್ 3 years I'm contacting them for something, they are not available anymore. They survival ಆಗೋಯ್ತಲ್ವಾ. ಸೊ we have to create opportunities for them where they can get to perform, can get to be seen. ಸಾಕಷ್ಟು ಜನ ಇವಾಗ ಏನು ಮಾಡ್ತಾರೆ, ಬೇರೆ ಒಂದು ಉದ್ಯೋಗ ಇಟ್ಕೊಂಡು, ಈಗೇನೋ they'll have agricultural fields, ಅಥವಾ ಇನ್ಯಾರು ಆಟೋ ಓಡಿಸ್ತಾರೆ ನನಗೆ ಗೊತ್ತಿರೋರು, ಬಟ್ ಈ ಕಲೆನೂ ಮಾಡ್ತಾರೆ. ಸೊ ಕೆಲವ್ರು ಆ ಥರ ವರ್ಕೌಟ್ ಮಾಡ್ಕೊಂಡಿರೋರು ಸರಿ, ಕೆಲವ್ರು ಇದ್ದಾರೆ ಹೂ ಲೈಕ್ ದ ಟ್ರೆಡಿಷನಲ್ ಆರ್ಟಿಸ್ಟ್, ಡೋಂಟ್ ಡೂ ಎನಿಥಿಂಗ್ ಎಲ್ಸ್ ಬಟ್ ದೇರ್ ಆರ್ಟ್. How do they survive in this world? So we need to create opportunities for them as much as possible. See, we have that kind of stages, and this one, even these artists need to get on those stages. Correct. Actually, yeah, ಇವಾಗ ಟೂರಿಸಮ್ ಡಿಪಾರ್ಟ್ಮೆಂಟಲ್ಲೇನೆ ತೊಗೊಂಡ್ರೆ ಐ ಥಿಂಕ್ ಟು ಎಂಟರ್ಟೈನ್ ದೇರ್ ಫಾರಿನ್ ಡೆಲಿಗೇಟ್ಸ್ ಎಲ್ಲ, ದೇ ಆ್ಯಕ್ಚುಲಿ ವಾಂಟ್ ಟು ಶೋ ವಾಟ್ ಈಸ್ ಟ್ರೂ ಇಂಡಿಯಾ. ಆಗ ಐ ಹ್ಯಾವ್ ಸೀನ್ ಇನ್ ಒನ್ ಆಫ್ ದ ಪ್ರೋಗ್ರಾಮ್ಸ್ ವೆರ್ ಐ ವೆಂಟ್ ಟು ಸಿಕ್ಕಿಮ್, ಅಲ್ಲಿ ಕೂಡ ಅಷ್ಟೇ ಅವ್ರದ್ದು ಆ ಫೋಕ್ ಡಾನ್ಸ್ನೇನೆ ಪಾರ್ಕಲ್ಲಿ ಮತ್ತು ಎಲ್ಲ ಕಡೆನೂ ದೇ ಮೇಕ್ ದೆಮ್ ಆ್ಯಕ್ಚುಲಿ ಡಾನ್ಸ್, ಆ್ಯಂಡ್ ದಟ್ಸ್ ವಾಟ್ ಇಸ್ ಬೀಯಿಂಗ್ ಕ್ಯಾಪ್ಚರ್ಡ್. ಬಾಲಿಗೆ ಹೋದಾಗ ದೇ ಡೂ ದೇರ್ ಎಂಟೈರ್ ರಾಮಾಯಣ ಫಾರ್ ಎವ್ರಿ ಡೇ ಫಾರ್ ದ ಟೂರಿಸ್ಟ್. ಸೊ ಐ ವಾಸ್ ಲೈಕ್, ಸಿ ಅಫ್ ಕೋರ್ಸ್ ಇದ್ರ ವಿ ಕ್ಯಾನ್ ಟೇಕ್ ದ ಡಿಸ್ಕಷನ್ ಎನಿವೇರ್. ಕೆಲವರು ಅದು ಮಿಸ್ಅಪ್ರಾಪ್ರಿಯೇಷನ್ ಆಗುತ್ತೆ, ನೀವು ಟೂರಿಸಮ್ಗೋಸ್ಕರ ಅವರನ್ನು ಇದು ಮಾಡ್ತೀರಾ. ನಾ ಹೇಳೋದು, ಅವ್ರು ಬದುಕೊಂಡು ಉಳ್ಕೋಬೇಕು ಅಂದರೆ ಅವ್ರಿಗೆ ಇನ್ಕಮ್ ಸೋರ್ಸ್ ಕ್ರಿಯೇಟ್ ಆಗಲೇಬೇಕು. ಸೊ ವಿ ನೀಡ್ ಟು ಕ್ರಿಯೇಟ್ ಅವೆನ್ಯೂಸ್ ಲೈಕ್ ದಟ್. ನೀವು ಅದನ್ನು ಫಿಲಾಸಫಿಕಲಿ ಹೆಂಗೆ ಆರ್ಗ್ಯೂ ಮಾಡ್ತಾ ಹೋಗ್ತೀರಾ ಇಸ್ ಒನ್ ಪಾರ್ಟ್ ಆಫ್ ಇಟ್, ಬಟ್ ದ ಫೋಕ್ ಆರ್ಟಿಸ್ಟ್ ಹ್ಯಾಸ್ ಟು ಸರ್ವೈವ್. Yes, folk artist also has to survive, and those forms also need to have that kind of a legacy to be taken forward. ಅಲ್ಲ, ಅದನ್ನು ಉಳಿಸ್ಕೋಬೇಕಲ್ಲ ಹೆಂಗೋ ಒಂದ್ ಕಡೆ. True. And what about your All India bus expedition, Sneha? That has been, I think, one of the highest achievements
ನನ್ನ ಪ್ರಕಾರ ಫಾರ್ ಅ ಲೇಡಿ ಟು ಬಿ traveling across India for so many days and literally living on the bus and with the artist. Can you just take us through that experience, which is like, naane wait ಮಾಡ್ತಾ ಇದ್ದೀನಿ. So I'm sure the audience will be very eager to know. ಸಾಣೆಹಳ್ಳಿ ಮಠ ಸ್ವಾಮೀಜಿಯವರು, ಪಂಡಿತಾರಾಧ್ಯ ಸ್ವಾಮೀಜಿಯವರು, ಅವರ ಮಠಕ್ಕೆ ನಾನು ಮುಂಚೆನೆ ಹೋಗಿ ಅವರ ಮಠದ ಮಕ್ಕಳಿಗೆಲ್ಲ ಈ ಪ್ರೋಗ್ರಾಮ್ ಕನ್ನಡದಲ್ಲಿ ಮಾಡಿಸಿದ್ದೆ. ಚೆನ್ನಾಗೆಲ್ಲ ಬಂದಿತ್ತು. ಆ ಮಕ್ಕಳು ಟೂರ್ ಮಾಡಿದ್ರು. ಇವರು ಪ್ರತಿ ವರ್ಷ ನಾಟಕದ ತಂಡ ಒಂದು ಕರ್ಕೊಂಡು ಹೋಗಿ ಈಗ ಒಂದು 4-5 ಕಡೆ ಮಾಡಿ ಅವರ ವಚನದ ಫಿಲಾಸಫಿ ಅಥವಾ ವಚನಕಾರರ ಫಿಲಾಸಫಿನ ಹೇಳೋದು ಅವ್ರದ್ದು ಎವ್ರಿ ಇಯರ್ ಒಂದು ಪ್ರಾಜೆಕ್ಟ್. ಸೊ ಈ ವರ್ಷ ಮೈ ಫಾದರ್ ಆ್ಯಂಡ್ ಸ್ವಾಮೀಜಿ ಬೋತ್ ಸ್ಟಾರ್ಟ್ ಟುಗೆದರ್ ಆ್ಯಂಡ್ ಸೆಡ್ ಲೆಟ್ಸ್ ಟೇಕ್ ಇಟ್ ಟು ನಾರ್ತ್ ಇಂಡಿಯಾ ಮೋರ್. ಅವಾಗ ಏನು ಮಾಡಿದ್ರು, ಇಡೀ ಬಸವಣ್ಣನ ವಚನಗಳನ್ನು ತಗೊಂಡು ಅದನ್ನು ಹಿಂದಿಗೆ ಬರ್ಸಿ ಹಿಂದಿಯಲ್ಲೇ ಹಾಡಿಸಿ. ಒರಿಜಿನಲ್ ರೆಕಾರ್ಡಿಂಗ್ ವಾಸ್ ಮ್ಯೂಸಿಕ್ ಕಂಪೋಸಿಷನ್ ಇಸ್ ಬೈ ಸಿ ಅಶ್ವಥ್ ಅಂಕಲ್ ಮಾಡಿ. ಸೊ ವಚನಗಳನ್ನು ಹಿಂದಿಯಲ್ಲಿ ಮಾಡೋದು ಸೊ ದಟ್ ದೇ ಅಂಡರ್ಸ್ಟ್ಯಾಂಡ್ ದ ಫಿಲಾಸಫಿ ಬಿಹೈಂಡ್ ಇಟ್ ಮೋರ್ ಅಪರೆಂಟ್ಲಿ. ಅದಕ್ಕೆ ಮುಂಚೆ ಅದರ ಒಂದು ಚಿಕ್ಕದಾಗಿ ಸ್ವಾಮೀಜಿಯವ್ರ ಧ್ವನಿಯಲ್ಲೇ ದ ಎಕ್ಸ್ಪ್ಲನೇಷನ್ ಅಬೌಟ್ ವಾಟ್ ಇಟ್ ಮೀನ್ಸ್, ಹೂ ಡಿಡ್ ಇಟ್ ಅನ್ನೋದು ಕೂಡ ಬರುತ್ತೆ. ಇದಕ್ಕೆ ಆಡಿಷನ್ ಮಾಡಿ 24 ಜನ ಹೆಣ್ಮಕ್ಳನ್ನ ಸೆಲೆಕ್ಟ್ ಮಾಡಿದ್ವಿ. ಆಲ್ಮೋಸ್ಟ್ ಒಂದು 1.5 months ಅಷ್ಟು we rehearsed and did all that. ಇದಕ್ಕೆ I chose mainly it was ಭರತನಾಟ್ಯ. ಸೊ all were very good trained ಭರತನಾಟ್ಯಂ dancers. ನಮ್ಮ ಜೊತೆ 24 ಜನ ಡಾನ್ಸರ್ಸ್, ನಾನೊಬ್ಳು, 25 ಜನ ಹೆಣ್ಮಕ್ಳು. ಸಪೋರ್ಟ್ ಮಾಡೋಕ್ಕೆ ಇನ್ನು 5 ಜನ ಗಂಡಸರು, ಒಬ್ಬರು ಟೀಮ್ ಮ್ಯಾನೇಜರು, ಒಬ್ಬರು ಸೌಂಡ್ಗೆ, ಒಬ್ಬರು ಲೈಟ್ಗೆ, ಒಬ್ಬರು ಡ್ರೈವರ್, ಒಬ್ಬರು ನಮ್ಮ ಪ್ರಾಪರ್ಟೀಸ್ ಎಲ್ಲ ನೋಡ್ಕೊಳ್ಳೋಕ್ಕೆ. ಸೊ ವಿ ವೇರ್ ಎ ಗ್ರೂಪ್ ಆಫ್ 30 members. So I had to lead this team and of course I had directed and choreographed and designed the project also. It has ಅದು ಹೇಳಕ್ ಶುರು ಮಾಡಿಬಿಟ್ರೆ ಇಟ್ಸ್ ಸೋ ಓವರ್ವೆಲ್ಮಿಂಗ್. ಒಂಥರ ಹಿಮಾಲಯ ಹತ್ತು ಬಂದೆ ಅಂದರೆ ನೀನು ಅದನ್ನ ಏನೇ ಡಿಸ್ಕ್ರೈಬ್ ಮಾಡಿದ್ರು ಅದು ಅನುಭವಿಸಿರೋರಿಗೆ ಗೊತ್ತಿರುತ್ತೆ. ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಪುಟ್ ಇಟ್ ಇನ್ ವರ್ಡ್ಸ್ ಅನ್ನೋ ಥರ. ಸೊ 62 days ಈ ಕಡೆಯಿಂದ ಹೊರಟು ಒಂದು ಫುಲ್ ಪ್ರದಕ್ಷಿಣೆ ಮಾಡ್ಕೊಂಡು ವಾಪಸ್ ಬಂದ್ವಿ. ವಿ ಕವರ್ಡ್ 14 states and performed 52 shows. In 60 days? In 62 days. 52 shows in 62 days. My So we have actually had hardly 10 days of break. So adu and to keep the morale of the everybody up. ಬರೀ ಡಾನ್ಸ್ ಮಾಡ್ಸೋಕ್ಕಾಗಲ್ಲ. ಯು ಹ್ಯಾವ್ ಟು ಟೇಕ್ ದೆಮ್ ಶಾಪಿಂಗ್ ಆರ್ ಸೈಟ್ ಸೀಯಿಂಗ್ ಆ್ಯಂಡ್ ಆಫ್ಕೋರ್ಸ್ ಏನೋ ಜಗಳಗಳು ಬರುತ್ತೆ, ಇನ್ನೇನೋ ಹೆಲ್ತ್ ಪ್ರಾಬ್ಲಮ್ ಶುರು ಆಗೋಯ್ತು, ಎಲ್ಲೆಲ್ಲೋ ಯಾರಿಗೋ ಡಿಸೆಂಟ್ರಿ ಶುರು ಆಯಿತು, ಇನ್ನೆಲ್ಲೋ ಮಲೇರಿಯಾ ಶುರು ಆಯಿತು. ಹ್ಯಾಂಡಲಿಂಗ್ ಆಲ್ ದಿಸ್, ಕೆಲವು ಕಡೆ ವಿ ಹ್ಯಾವ್ ಟು ಲಿಟ್ರಲಿ ಸ್ಲೀಪ್ ಆನ್ ದ ಫ್ಲೋರ್, ಇನ್ಯಾವುದೋ ಕಡೆ ನೋ ಹಾಟ್ ವಾಟರ್, ಎಲ್ಲ ಕಡೆ ಕೋಲ್ಡ್ ವಾಟರ್, ಬಾತ್ರೂಮ್ಸ್ ಸರಿ ಇರ್ತಿರ್ಲಿಲ್ಲ. ಬಟ್ ಇದು ಒಂದು ಕಡೆ. But the other side of it was the audience response, the kind of stages we performed. I can authoritatively say about the theatres in India. ಯಾಕಂದ್ರೆ ಎಲ್ಲ ಪ್ಲಾಟ್ಫಾರ್ಮ್ಸ್ ಅಲ್ಲೂ ಮಾಡ್ಬಿಟ್ವಲ್ಲ. ದ ಬಿಗ್ಗೆಸ್ಟ್ ಆಡಿಟೋರಿಯಂ ಟು ದ ಸ್ಮಾಲೆಸ್ಟ್, ಒಂಥರ ಶಾಲೆಗಳಲ್ಲಿ ಚಿಕ್ಕ ಚಿಕ್ಕ ಜಾಗಗಳಲ್ಲಿ ಎಲ್ಲದರಲ್ಲೂ. ಬಿಕಾಸ್ ದ ಐಡಿಯಾ ವಾಸ್ ಟು, ಈಗ ನಾವೆಷ್ಟು ವರ್ಕ್ ಮಾಡ್ತಿರೋ ನಮ್ಮ ತಂದೆನೂ ಅಷ್ಟೇ ವರ್ಕ್ ಮಾಡ್ತಿದ್ರು. ಹಿ ವಾಸ್ ನಾಟ್ ಆನ್ ದ ಬಸ್ ಅಂದೇ ಇದ್ರು. ಎವ್ರಿ ಪ್ಲೇಸ್ ಆ ಜಾಗಗಳನ್ನು ಹುಟ್ಟಾಕೋದು, ಅದಕ್ಕೆ ಬೇಕಾಗಿರೋ ಥಿಂಗ್ಸನ್ನು ಅರೇಂಜ್ ಮಾಡೋದು. ದೇವರ್ ಬೋತ್ ಸ್ವಾಮೀಜಿ ಆ್ಯಂಡ್ ಡ್ಯಾಡ್ ಹ್ಯಾವ್ ರಿಯಲಿ ಲಾಸ್ ದೇರ್ ಸ್ಲೀಪ್ ಆ್ಯಂಡ್ ಇದು ಅಂತ ಅನ್ಸುತ್ತೆ. ಎಷ್ಟು ಅವರು ದೇವರ್ ವರ್ಕಿಂಗ್ ಬಿಹೈಂಡ್ ಅಸ್, ದೇವರ್ ನಾಟ್ ಆನ್ ದ ಬಸ್ ವಿತ್ ಅಸ್. ಬಟ್ ದ ರೆಸ್ಪಾನ್ಸ್ ವಿ ಗಾಟ್. Hats off to you. Congratulations on that, big feat, I would say. Thank you. It was really life-changing to all of us, I feel. So Sneha, if we have to talk about your accomplishments as a choreographer, locally ಗೊತ್ತಾಯ್ತು, nationally to certain extent ಗೊತ್ತಾಯ್ತು, but also we would like to know about the international accomplishments that you've had. Yeah, choreography, like I told you, was the ಪ್ಯಾಷನ್ ದಟ್ ಪುಲ್ಡ್ ಮೀ ಅನ್ನೋ ಥರ. ಸೊ ಎಲ್ಲ ರೀತಿ ಆಫರ್ಸ್ ಬರೋದು, ನಾನು ಯಾವುದಕ್ಕೂ ಇಲ್ಲ ಅಂತಿರಲಿಲ್ಲ. ಐ ವುಡಂಟ್ ಸೇ ನಾನು ಭರತನಾಟ್ಯ ಮಾತ್ರ ಹೇಳ್ಕೊಡ್ತೀನಿ. ಅಕೇಶನ್ ಇದ್ರು, ಏನು ಥೀಮ್ ಇದ್ರು. ಸೊ ಒಂದು NCC cadets. ದೀಸ್ NCC cadets every year go for the Republic Day parade and it's a very prestigious thing to win the Republic Day banner. ಅದಕ್ಕೆ ಎಷ್ಟೋ ಲಕ್ಷ ಖರ್ಚು ಮಾಡುತ್ತೆ ಎವ್ರಿ ಗೌರ್ಮೆಂಟ್ ಅವರ ಸ್ಟೇಟ್ಗೆ ಬರಲಿ ಅಂತ. ಸೊ ಒಂದಿಷ್ಟು ವರ್ಷ ಐ ಹ್ಯಾವ್ ವರ್ಕ್ಡ್ ಇನ್ ಟ್ರೈನಿಂಗ್ ದ ಕಲ್ಚರಲ್ ಪ್ರೋಗ್ರಾಮ್ಸ್ ಫಾರ್ ದೀಸ್ NCC cadets. ದೇ ವಿಲ್ ಟೇಕ್ ಕೇರ್ ಆಫ್ ಎವ್ರಿಥಿಂಗ್ ಎಲ್ಸ್. ಅವ್ರದ್ದೇನೋ ಫೈರಿಂಗು ಅದೇನೇನೋ ಇರುತ್ತಲ್ಲ, ಅವ್ರ ರೆಜಿಮ್ಸ್ ಎಲ್ಲ ಇರುತ್ತೆ. ಬಟ್ ಅವ್ರಗಳಿಗೆ ಒಂದಿಷ್ಟು ಕಾಂಪಿಟೇಷನ್ ಕಲ್ಚರಲ್ ಪ್ರೋಗ್ರಾಮ್ಸ್ ಇರುತ್ತೆ. ಅದಕ್ಕೆ ಐ ಹ್ಯಾವ್ ಬೀನ್ ಟ್ರೈನಿಂಗ್, ನಾಟ್ ನೌ, ದಿಸ್ ವಾಸ್ ಆಲ್ ಓಲ್ಡ್, ಬಟ್ 1 year
ನನ್ನ ಕೊರಿಯೋಗ್ರಫಿಲಿ ದೇ ಒನ್ ದ ರಿಪಬ್ಲಿಕ್ ಡೇ ಬ್ಯಾನರ್ ಆಲ್ಸೋ. ದೇರ್ ಇಸ್ JSS ಅಲ್ಲಿ ಸಹನಾ ಸೆಕ್ಷನ್ ಅಂತಿದೆ. ಸೊ ದೇ ಆರ್ ಆಲ್ ಹಿಯರಿಂಗ್ ಚಾಲೆಂಜ್ ಆ್ಯಂಡ್ ಸ್ಪೀಚ್ ಚಾಲೆಂಜ್ ಚಿಲ್ಡ್ರನ್. So I choreographed something, one folk sequence for these children. They won at all India level. So it's a national award I got with those children. So they can't hear the music. Our teacher train ಮಾಡಿ, our teacher ಅದಕ್ಕೆ ಮುಂದೆ ನಿಂತ್ಕೊಂಡು she will say, ಅವರು seeing the hand they know exactly what to do, but ಆ ಮ್ಯೂಸಿಕ್ಗೆ ಲಿಂಕ್ the teacher will be standing and giving the rhythm. ಅಪ್ಪಾ ಹಾಗೆ. ಸೊ ದಟ್ ವಾಸ್ ಒನ್ ಬ್ಯೂಟಿಫುಲ್. ತುಂಬ ಚೆನ್ನಾಗಿ ಮಾಡಿದ್ರ ಮಕ್ಕಳು. ಏನು ಟ್ಯಾಲೆಂಟೆಡ್, ಏನು ಎನರ್ಜಿ. ಓನ್ಲಿ ಥಿಂಗ್ ಇಸ್ ಅವ್ರಿಗೆ ಮ್ಯೂಸಿಕ್ ಕೇಳೋದೇ ಇಲ್ಲ. ಸೊ ದೇ ಹ್ಯಾವ್ ಟು ಜಸ್ಟ್ ಆ ರಿದಮ್ ಯಾರೋ ಒಬ್ರು ಕ್ಯೂ ಕೊಡ್ಬೇಕು ಅವ್ರಿಗೆ. ಆ್ಯಂಡ್ ಇನ್ಫ್ಯಾಕ್ಟ್ ಅವ್ರಿಗೆ ಸ್ಟಾರ್ಟ್ ಅಂತ ಹೇಳ್ಬಿಟ್ರೆ ಸಾಕು, ಆ ಕರೆಕ್ಟಾಗಿ ರಿದಮ್ಗೆ ಮಾಡೋರು. ಅದು ಹೆಂಗೆ ಮಾಡೋರು, ಅದು ಯಾವ ಥರ, ತುಂಬ ಚೆನ್ನಾಗಿ ಮಾಡೋರು. ಫ್ಯಾಂಟಾಸ್ಟಿಕ್. ಐ ಹ್ಯಾವ್ ಹ್ಯಾಡ್ ಕಾರ್ಪೊರೇಟ್ ಹೌಸಸ್ ಕಾಲ್ ಮೀ ಆ್ಯಂಡ್ ದೇ ವಿಲ್ ಹ್ಯಾವ್ ಸಮ್ ಲೋಗೋ ಆರ್ ಏನೋ ಒಂದು ಕಂಪ್ನಿದು Swan was their logo. So they wanted an entire program on Swan. Vareva. Things like that. So it would tumba challenging. Like you have to come up with the content, music, choreography, costume, ellanu alva. You design from A to Z ano tara. So that way I've had very, very challenging idu. In one school I choreographed. They wanted all the children on stage. So 1,000 children in one show. My goodness. So this way I got invited to an excellent school in Coimbatore called SSVM ಅಂತ. ಅವ್ರದ್ದೇ ಒಂದೀಗ 10 ಸ್ಕೂಲ್ ಆಗೋಗಿದೆ. ಸೊ ಐ ಟ್ರಾವೆಲ್ ಲೈಕ್ ದಿಸ್ ಆಲ್ ಓವರ್ ದ ಕಂಟ್ರಿ. ಅಬ್ರಾಡ್ ಅಂತ ಫಸ್ಟ್ ಟೈಮ್ ಹೋಗಿದ್ದು 2010 ಅಕ್ಕ ಸಮ್ಮೇಳನ ನಡೀತಾ ಇತ್ತು. ಸೊ ಅಲ್ಲಿಗೆ ಐ ವೆಂಟ್. ಬಟ್ ನನ್ನ 5 ಜನ ಟೀಮ್ ತಗೊಂಡು ಹೋಗಿ ನಮ್ದೇನೇನೋ ಪ್ರೆಸೆಂಟ್ಗೆ ವಿ ವರ್ ರೆಡಿ. ಬಟ್ ಒನ್ಸ್ ವಿ ಸ್ಟಾರ್ಟೆಡ್ ವರ್ಕಿಂಗ್ ಇಟ್ ಬಿಕೇಮ್ ಲೈಕ್ ದೇ ವಾಂಟೆಡ್ ಅಸ್ ಟು ಕೊರಿಯೋಗ್ರಾಫ್ ಫಾರ್ ದೆಮ್. ಸೊ ಅಲ್ಲಿ ಒಂದು 350 ಜನ 400 ಜನ ಕನ್ನಡಿಗಸ್, ದಟ್ ಇಸ್ ಕನ್ನಡಿಗರು ಅಲ್ಲಿರೋವಂಥವ್ರಿಗೆ ಓಪನಿಂಗ್ ಸೀಕ್ವೆನ್ಸ್ ಆ್ಯಂಡ್ ಕ್ಲೋಸಿಂಗ್ ಸೀಕ್ವೆನ್ಸ್. ಸೊ ನ್ಯೂಯಾರ್ಕಲ್ಲಿ ಹೋಗೋ ಒಂದು ಸೀಕ್ವೆನ್ಸ್ ಹೇಳ್ಕೊಡು, ಇನ್ನೆಲ್ಲ ನ್ಯೂಯಾರ್ಕ್ಗೆ ಹೋಗೋ ಇನ್ನೇನೋ ಹೇಳ್ಕೊಡು. ಸೊ ಐ ವಾಸ್ ಡೂಯಿಂಗ್ ವಾಟ್ ಐ ವಾಸ್ ಡೂಯಿಂಗ್ ಹಿಯರ್, ನೋ ದಿಸ್ ರನ್ನಿಂಗ್ ಅರೌಂಡ್, ಇನ್ಯಾರ್ದೋ ಬೇಸ್ಮೆಂಟಲ್ಲಿ ಇದು ಮಾಡಿಸು, ಟೆರೆಸಲ್ಲಿ ಇನ್ನೊಬ್ಳನ್ನ ಕಳಿಸಿ ಅವ್ರ ಕೈಲಿ ಅದನ್ನು ಹೇಳಿಸು. ಸೊ ವಿ ಪುಟ್ ಟುಗೆದರ್ ಎ ವೆರಿ ವೆರಿ ಬ್ಯೂಟಿಫುಲ್ ಓಪನಿಂಗ್ ಆ್ಯಂಡ್ ಕ್ಲೋಸಿಂಗ್ ಸೀಕ್ವೆನ್ಸ್. ಅದು ಆರ್ಗನೈಸ್ ಮಾಡಿದ್ದು ನ್ಯೂ ಜೆರ್ಸಿ ಬೃಂದಾವನ ಸಂಘ ಅಂತ. ದೇ ವರ್ ದ ಹೋಸ್ಟ್ ದಟ್ ಇಯರ್. ಸೊ ಅಬೌಟ್ 350-400 ಪೀಪಲ್, ಮೆನ್, ವುಮೆನ್, ಚಿಲ್ಡ್ರನ್. ಸೊ ಅವ್ರಿಗೊಂದಿಷ್ಟು ವಿ ಹ್ಯಾಡ್ ಅ ಹ್ಯೂಜ್ ನಂಬರ್ ಆಫ್ ಸೀಕ್ವೆನ್ಸಸ್ ಥರ. ದಟ್ ವಾಸ್ ದ ಫಸ್ಟ್ ಎಕ್ಸ್ಪೀರಿಯನ್ಸ್. ಆಮೇಲಿಂದ 2019 ಐ ವಾಸ್ ಇನ್ವೈಟೆಡ್ ಟು ಕಂಡಕ್ಟ್ ವರ್ಕ್ಶಾಪ್ಸ್ ಇನ್ ಫೋಕ್. ಸೊ ದ್ಯಾಟ್ ಫಾರ್ ಮೀ ಇಸ್ ಲೈಕ್ ಅಮೇಝಿಂಗ್ ಅನ್ನಿಸ್ತು. ಯಾಕಂದರೆ in 9 cities I traveled US ಅಲ್ಲಿ. ಒಂದೊಂದು ಕಡೆನೂ ಕೂಡ ದೇ ವುಡ್ ಗ್ಯಾದರ್ ನಮ್ಮ ಕನ್ನಡದವ್ರನ್ನೆಲ್ಲ ಸೇರಿಸಿ. ಸೊ ಐ ವುಡ್ ಸ್ಪೀಕ್ ಟು ದೆಮ್ ಅಬೌಟ್ ಫೋಕ್ ಆರ್ಟ್ಸ್. ಕೆಲವ್ರು ನಾವು ಕಲಿತೀವಿ ಅಂದವ್ರಿಗೆ ಒಂದು ಚಿಕ್ಕ ಡಾನ್ಸ್ ಪೀಸಸ್, ನಮ್ಮದು ಈಗ ಕಂಸಾಳೆ ಇರ್ಬೋದು, ಇನ್ನೇನೋ ಇರ್ಬೋದು, ಆ ಥರದ್ದು ಹೇಳ್ಕೊಟ್ಟಿದ್ದು. ಕೆಲವರು ನೋ ವಿ ಜಸ್ಟ್ ವಾಂಟ್ ಟು ನೋ ಅನ್ನೋರಿಗೆ ಐ ವುಡ್ ಜಸ್ಟ್ ಗಿವ್ ಲೈಕ್ ಎ ಲೆಕ್ಚರ್ ಡೆಮಾನ್ಸ್ಟ್ರೇಷನ್ ಅನ್ನೋ ಥರ. ಮೇನ್ ನನಗೆ ಇನ್ವೈಟ್ ಮಾಡಿದವರು ಬೇ ಏರಿಯಾಲಿ ಒಂದು ಕನ್ನಡ ಸಂಘ ಇದೆ. ದೇರ್ ಹ್ಯೂಜ್ ಕಮ್ಯುನಿಟಿ ಆಫ್ ಕನ್ನಡಿಗಾಸ್ ಅಲ್ಲಿ ರೂಪಾ ಆನಂದ್ ಅಂತ ಅವ್ರು ಇನ್ವೈಟ್ ಮಾಡಿ ಅವರ ಸಂಕ್ರಾಂತಿ ಪ್ರೋಗ್ರಾಮ್ಗೆ ಅಲ್ಲಿನ ಲೇಡೀಸು, ಜೆಂಟ್ಸ್ ಎಲ್ಲ ಪಟ್ಟದ ಕುಣಿತ, ಕಂಸಾಳೆ, ಸುಗ್ಗಿ ಕುಣಿತ, ಹಾಲಕ್ಕಿ ಸುಗ್ಗಿ, ಸೋಲಿಗರ ಕುಣಿತ, ಹೀಗೆಲ್ಲ I choreographed for them. So they put up a show there in 2019. So you might have had to learn also, alva, all these folk. Yeah. Ever since my first thing in NMKRV, I told you. ಅಲ್ಲಿಂದನೇ ಶುರು ಆಯ್ತಂದ್ರಲ್ಲ. 1995-96 ಅವಾಗಿಂದ ಐ ಬೀನ್ ಲರ್ನಿಂಗ್. ಆಮೇಲಿಂದ ಒಂದೊಂದು ಫಾರ್ಮ್ನು ಕೂಡ ಕರ್ಸ್ಕೊಂಡು ನಾನು ಕಲಿಯೋದು, ನಾನು ಕಲ್ತಾದ್ಮೇಲೆ ನನ್ನ ಟೀಮ್ ಹುಡುಗಿರಿಗೆ ಹೇಳ್ಕೊಟ್ಟು, ನಮ್ಮ ಹುಡುಗಿರಲ್ಲಿ ವಿ ಡೂ ಒನ್ ಪರ್ಟಿಕ್ಯುಲರ್ ಶೋ ಕಾಲ್ಡ್ ಶರಣು ಜನಪದ ಅಂತ. ಅದರಲ್ಲಿ 20 ಥರ ನಮ್ಮ ಕರ್ನಾಟಕದ ಫೋಕ್ನ ಬರೀ ಹೆಣ್ಮಕ್ಳು ಪ್ರೆಸೆಂಟ್ ಮಾಡ್ತೀವಿ. ಸೊ ಅದು ಒಂದಿಷ್ಟು ಶೋ, ತುಂಬ ಕಡೆ ಶೋಸ್ ಮಾಡಿದ್ದೀವಿ ಆಲ್ ಓವರ್ ಇಂಡಿಯಾ. ಸೊ ಇಟ್ಸ್ ಜಸ್ಟ್ ಅ ಶೋಕೇಸ್ ಆಫ್ ಕರ್ನಾಟಕಸ್ ಫೋಕ್ ಡ್ಯಾನ್ಸಸ್ ಆ ಥರ. ಸೊ ದಟ್ ವೇ ಐ ಗಾಟ್ ಟು ಟ್ರೈನ್ ಅಂಡರ್ ದ ಒರಿಜಿನಲ್ ರೀಜನಲ್ ಮಾಸ್ಟರ್ಸ್ ಅನ್ನೋ ಥರ. ಆ್ಯಂಡ್ ಅವ್ರು ಹೇಗೆ ಕೊಟ್ಟಿದ್ದಾರೋ ಅದನ್ನು ಯಾವುದೇ ರೀತಿ ನಾನೇನು ಏನೋ I won't add anything extra. I want to retain it as authentic as possible and ಆ ಥರ I have been maintaining it. Yeah, and if we have to talk about, actually ಸ್ನೇಹನ್ ಬಗ್ಗೆ ಮಾತಾಡಬೇಕು ಅಂತಂದರೆ we have to talk about her ಭರತನಾಟ್ಯಂ ಸ್ಕಿಲ್ಸು ಮತ್ತು ಕೊರಿಯೋಗ್ರಫಿ ಮತ್ತು ಕಪ್ಪಣ್ಣ ಅಂಗಳನಲ್ಲಿ ನೀವು ಯು ಆರ್ ದ ಎಕ್ಸಿಕ್ಯೂಟಿವ್ ಡೈರೆಕ್ಟರ್. ಸೊ ಇಫ್ ಯು ಹ್ಯಾವ್ ಟು ರಿಯಲಿ ಟಾಕ್ ಅಬೌಟ್ ಕಪ್ಪಣ್ಣ ಅಂಗಳ. ಅಂಗಳ ನಮ್ಮ ತಂದೆ ಮನೆ ಪಕ್ಕದ ಲಾನ್ ಇತ್ತು, ಒಂದು ಎಂಟಿ ಲಾನ್. ಅಲ್ಲೂ ಸದಾ ಯಾವಾಗಲೂ ಪ್ರೋಗ್ರಾಮ್ಸ್ ಅಥವಾ ಏನಂತೀರ
ಪಾರ್ಟಿಗಳು ಹೀಗೆ ನಡೀತಾ ಇರೋದು. ಬಟ್ ನನಗೆ ಒಂದು ಟೈಮಲ್ಲಿ ಐ ನೀಡೆಡ್ ಅ ಪ್ಲೇಸ್ ಟು ಸ್ಟೇ. ಸೊ ದೇ ಡಿಸೈಡೆಡ್ ಓಕೆ ಇಲ್ಲಿ ಸ್ನೇಹಂಗೆ ಮನೆ ಕಟ್ಸ್ಕೊಳ್ಳೋಣ ಅಂತ. ಮೈ ಪೇರೆಂಟ್ಸ್ ವರ್ ಜನರಸ್ ಎನಫ್. ಬಟ್ ಆ ಟೈಮಲ್ಲಿ ವಿ ಆಲ್ ಸ್ಯಾಟ್ ಆ್ಯಂಡ್ ಡಿಸ್ಕಸ್ಡ್. ನನಗೆ ರಿಹರ್ಸಲ್ಸ್ಗೂ ಆಗುತ್ತೆ, ಒಂದು ಕಲ್ಚರಲ್ ಹಬ್ ಥರನೂ ಆಗುತ್ತೆ. ಸೊ ಕೆಳಗಡೆ ಇದನ್ನು ವಿ ಕನ್ವರ್ಟೆಡ್ ಇನ್ ಟು ಎ ಮಲ್ಟಿಪರ್ಪಸ್ ಹಾಲ್. ಸೊ ದಟ್ ಈಸ್ ಕಪ್ಪಣ ಅಂಗಳ. ಆ್ಯಂಡ್ ಮೇಲೆ ನನಗೆ ಮನೆ ಆಯಿತು. ಅದು 2014 ಶುರು ಮಾಡಿದ್ವಿ, 14-15 ಇಂದ. ಸಿನ್ಸ್ ವಿ ಸ್ಟಾರ್ಟೆಡ್ ಇಟ್, ವಿ ವರ್ ವೆರಿ ಕ್ಲಿಯರ್, ಅವ್ರಿಗೆ ಯಾವುದು ಬರ್ಡೇ ಪಾರ್ಟಿಗೆ ಕೊಡೋದು, ಎಂಗೇಜ್ಮೆಂಟ್ಗೆ ಕೊಡೋದು ಅದೆಲ್ಲ ಮಾಡೋದು ಬೇಡ ಅಂತ. ಎನಿಥಿಂಗ್ ರಿಲೇಟೆಡ್ ಟು ಆರ್ಟ್ ಎವ್ರಿಬಡಿ ಇಸ್ ವೆಲ್ಕಮ್ ಟು ಯೂಸ್ ಇಟ್. ನಾವು ಸುಮ್ಮನೆ ಅದನ್ನ ಕಮರ್ಷಿಯಲ್ ಅಂತ ಹೇಳ್ಕೊತೀವಿ. ನಮ್ಮ ತಂದೆ ಅವ್ರ ಮುಖ ನೋಡ್ತಾರೆ, ಪರವಾಗಿಲ್ಲ ಕೊಡಮ್ಮ ಅಂತಾರೆ, ಕೊಡಮ್ಮ ಅಂತಾರೆ, ಇವ್ರ ಹತ್ರ ಏನೋ ತಗೋಬೇಡ ಅಂತಾರೆ. ಇಟ್ಸ್ ಸಮ್ ಹೌ with the goodwill of my father and my mother, who is the managing director, who handles everything from bulb prepare to everything. She is actually like, my father is not present on the spot. So she has to handle all that. So ಅವರಿಬ್ರು ಜೊತೆಗೆ we are all able to run this. ಈಗ ನೃತ್ಯ ಭಾನು ಅಂಡ್ ಆಲಾಪ್ ಅಂತ 2 ಸಂಚಿಕೆ ಮಾಡ್ತೀವಿ. ನೃತ್ಯ ಭಾನು happens every second Friday. 2 classical dancers perform. And alap is second Saturday, where 3 performers, one the instrument and vocalist and idar tara. So we have been able to continue it close to 8 to 10 years now. ಆಸ್ ಅ ಮಂತ್ಲಿ ಸೀರೀಸ್. ಅಲ್ಲ, ಇದು ನಾವೇ ಹೋಸ್ಟ್ ಮಾಡೋದು. ಬಟ್ ಅದರ್ವೈಸ್ ಫಿಲಮ್ ಫೆಸ್ಟಿವಲ್ಸ್, ಬುಕ್ ರಿಲೀಸ್ ಈ ಥರ ಎಲ್ಲ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಬಟ್ ಮೈ ಮದರ್ ಆ್ಯಂಡ್ ಫಾದರ್ ಆಲ್ಸೋ ಹ್ಯಾವ್ ಎ ವೆರಿ ಹ್ಯೂಜ್ ರೋಲ್ ಇನ್ ಕಪ್ಪಣಾಂಗಳ. ಕಂಪ್ಲೀಟ್ಲಿ ಆಸ್ ಎ ಸ್ಟೋರಿ ಟೆಲ್ಲರ್. ಸ್ನೇಹನ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಐ ಥಿಂಕ್ ವಿಲ್ ನೀಡ್ another 2 episodes to really it's so nice to see one lady do so many things and acing it. ಇಲ್ಲ, ಏನ್ ಗೊತ್ತಾ, they are not so different from each other. ನೋಡಿದ್ರೆ you don't even appear like you are actually handling so many things. ಒಂಥರ ನಡೀತೆ ಅನ್ನೋ ಥರನೇ ಕಾಣಿಸುತ್ತೆ. ಬಟ್ so many things that you're handling, donning so many hats. My God. ಇಲ್ಲ, ಏನ್ ಗೊತ್ತಾ, ಪ್ರಾಜೆಕ್ಟ್ ವೈಸ್ ಹೊಟ್ಟೋಗ್ತೀನಿ ನಾನು. ಈ ಪ್ರಾಜೆಕ್ಟ್ ಅಲ್ಲಿ ಮಾಡ್ಬೇಕಾದ್ರೆ ಇವಾಗ ನಾನು ಪಾಡ್ಕಾಸ್ಟ್ ಅಂದ್ರೆ ಇವಾಗ ಈ 1 hour ಇನ್ನು ಏನು ತಲೆಗೆ ಹಾಕೊಳ್ಳಲ್ಲ ನಾನು. I'm here for this broadcast ಅಷ್ಟೇನೆ. What happens in the story telling ಇದ್ರೊಳಗೆ ಕಥಾ ಕಾರ್ನರ್ ಅಲ್ಲಿ? ಕಥಾ ಕಾರ್ನರ್ ಕೂಡ ನಮ್ದು ಕಪ್ಪಣಾಂಗಳ ಶುರು ಆಗಿತ್ತು. ವಿ ವರ್ ಲುಕಿಂಗ್ ಅಟ್ ಸಮ್ ಚಿಲ್ಡ್ರನ್ ಆಕ್ಟಿವಿಟಿ ತರ ಶುರು ಮಾಡೋಣ, ಸೊ ದಟ್ ಕಮ್ಯುನಿಟಿ ಚಿಲ್ಡ್ರನ್. ಅಂಡ್ ನನ್ನ ಫ್ರೆಂಡ್ ರಮ್ಯಾ ಶ್ರೀನಿಧಿ ಅಂತ, ಬೋತ್ ಆಫ್ ಅಸ್ ಹ್ಯಾವ್ ಬೀನ್ ಫ್ರೆಂಡ್ಸ್ ಸಿನ್ಸ್ NMKRV ಕಾಲೇಜ್. ಅವಳು MSc ಸೈಕಾಲಜಿ ಮಾಡಿದ್ಲು ಅಂಡ್ ವರ್ಕಿಂಗ್ ಇನ್ ಅ ಕಾರ್ಪೊರೇಟ್ ಸೆಕ್ಟರ್ ಬಿಟ್ಟಿದ್ಲು ಎಲ್ಲ. ಸೊ ವಿ ಸೆಡ್, ನಮ್ಮ ಮಕ್ಳಿಗೆ ಎಲ್ಲೆಲ್ಲೋ ಹಾಕಿದ್ವಿ ಕ್ಯಾಂಪ್ಗೆ, ವಿ ವರ್ ನಾಟ್ ಅಟ್ ಆಲ್ ಸ್ಯಾಟಿಸ್ಫೈಡ್. ಏನಪ್ಪ ಇದು ಅಂತ. ಇದು ಮನೆಯಲ್ಲೇನೆ ಅಷ್ಟೊಂದು ಇಟ್ಕೊಂಡ್ಬಿಟ್ಟು ಬೇರೆ ಕಡೆ ಹಾಕಿದಾಗ ದೆನ್ ವಿ ಸೆಡ್ ನಾವೇ ಶುರು ಮಾಡೋಣ ಅಂತ. ಸುಮ್ಮನೆ ನನ್ನ ಮಗು, ಅವಳ ಮಗು, ನಮ್ಮ ರೋಡಲ್ಲಿ ಇದ್ದಿದ್ದು ಒಂದು 4 ಮಗು. ಸೊ ಅವರ್ ಫಸ್ಟ್ ಬ್ಯಾಚ್ ವಾಸ್ ಸಮ್ 12 ಚಿಲ್ಡ್ರನ್. ಅದು ಥಿಯೇಟರ್ ವರ್ಕ್ಶಾಪ್ ಅಂತ ಮಾಡಿ ಸ್ಟೋರಿ ಟೆಲ್ಲಿಂಗ್ ಅಂತ ಮಂತ್ಲಿ ಮಾಡ್ಕೊಂಡು ಬಂದ್ವಿ. ಬಟ್ ನಾವು I am surprised. The way it has grown and the kind of opportunities it is coming for a storyteller. I know. I am surprised. ನಾನು ಇದಂತೂ ಏನೋ ಒಂದು ಕೆರಿಯರ್ ಆಪ್ಷನ್ ಏನೋ ಅನ್ಕೊಂಡಿರ್ಲಿಲ್ಲ. ಸುಮ್ಮನೆ ನಮ್ಮ ಮಕ್ಕಳಿಗೆ ಎಂಟರ್ಟೈನ್ ಮಾಡೋಕೆ. It is a career option today. Yes, actually. ಯಾವ ತರ ಅದಕ್ಕೆ ನಮಗೆ ವೆನ್ಯೂಸ್ ಓಪನ್ ಆಗ್ತಾ ಇದೆ ಅಂದ್ರೆ, ದ ಕೈಂಡ್ ಆಫ್ ಪ್ಲೇಸಸ್ ವಿ ಆರ್ ಗೆಟಿಂಗ್ ಟು ಡೂ ಸ್ಟೋರಿ ಟೆಲ್ಲಿಂಗ್, ದ ಕೈಂಡ್ ಆಫ್ ಪೀಪಲ್ ಇಟ್ಸ್ ಬ್ರಿಂಗಿಂಗ್ ಟು ಅಸ್ is phenomenal. ಈಗ ನಮ್ದು this is our 10th year of Katha Corner. So for people who have to know about it, can you just tell them how does this work, and then what are the job opportunities for a storyteller? Because I'm also not too aware of it, but I know that it's a big industry in itself today. Yeah, storytellers ತುಂಬಾ ಜನ they are getting into this. The trend what I saw over the few years, ಇವಾಗ ಜಾಸ್ತಿ ಬಿಕಾಸ್ ಆಫ್ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸ್ ಅಲ್ವಾ, ಫ್ರೀ ಆಗಿದ್ದೀನಿ, ಲೆಟ್ ಮಿ ಡೂ ಸಮಥಿಂಗ್ ಅಂತ ಒಂದಿಷ್ಟು ಲೈಕ್ ಹೌಸ್ ವೈಫ್ಸ್ ಅಂಡ್ ಆಂಟೀಸ್ ತಪ್ಪೇನೂ ಇಲ್ಲ. ಹೂಎವರ್ ಇಸ್ ಪ್ಯಾಷನೆಟ್, ಎನಿಬಡಿ ಶುಡ್ ಗಿವ್ ಇಟ್ ಅ ಟ್ರೈ. ಬಟ್ ದೆನ್ ಐ ಫೀಲ್ ಆಫ್ಟರ್ ಅ ಪಾಯಿಂಟ್ you have to, whichever form any of this you take, you have to invest into your growth, invest into your learning. So unless you hone your skill, up your skills, you won't be specializing and becoming recognized because of one form. Alva adan ಮಾಡಿ she also went through so many ಅವಳು ಇಂಡಿಯನ್ ಕಮಿಷಿ ಬಾಯ್ ಅಸೋಸಿಯೇಷನ್ ಅಂತ ಶುರು ಮಾಡಿದ್ಲು ರಮ್ಯಾ. ಆ್ಯಂಡ್ ಥಿಯೇಟರ್ ಅಂತೂ ವಿ ಹ್ಯಾವ್ ಬೀನ್ ಕಂಟಿನ್ಯೂಸ್ಲಿ ಡೂಯಿಂಗ್. ಅದರಿಂದ ಇವಾಗ ನಾವು ವಿ ಡೂ ಸ್ಟೋರಿ ಟೆಲ್ಲಿಂಗ್ ಫಾರ್ ಅಡಲ್ಟ್ಸ್ ಆ್ಯಂಡ್ ಕಾರ್ಪೊರೇಟ್ ಹೌಸಸ್. ಸೊ ವಿ ಆರ್ ಗೆಟಿಂಗ್ ಎ ಮೇಜರ್ ಇನ್ಕಮ್ because of huge corporate houses that invite us to hear stories, and those stories are about their issues, which is what inclusion,
equity, equality. Arre va. So yeah, because we are addressing an corporate adult crowd, right? So our whole 1 hour format will be with live music. I had absolutely no clue that storytelling can be taken to the corporate center and for subjects like this. Honestly, this is such a revelation. No, but we take a lot of time in working on the content. Because ನಾನು ಚಿಕ್ಕ ಮಕ್ಕಳಿಗೆ ತರಲೆ ಮಾಡ್ಕೊಂಡು ಏನೋ ತುಂಬ ಪರ್ಫಾರ್ಮೇಟಿವ್ ಆಗಿ is different, right? So when I'm talking to an adult crowd, what is the need? How do I address it in a way? And at the same time, it has to be performative, aesthetic. ಎಲ್ಲ ಇಟ್ಕೊಂಡು we work a lot on developing content. I really want to see one of those, Sure, shows. sure. ಅದು ಹೆಂಗ್ ಆಗುತ್ತೆ ಅಂತ ನನಗೆ ಐ ಹ್ಯಾವ್ ಜಸ್ಟ್ ಸೀನ್ ಇಟ್ ಇನ್ ಸೋಷಿಯಲ್ ಮೀಡಿಯಾನಲ್ಲೇ ಹಿಂಗೆ ಕುತ್ಕೊಂಡು ಹಿಂಗೆ ಓದ್ತಾ ಇರ್ತಾರೆ. ದಟ್ಸ್ ಆಲ್ ಐ ಹ್ಯಾವ್ ಸೀನ್ ವೇರ್ ಪೀಪಲ್ ಆರ್ ಸಿಟ್ಟಿಂಗ್ ಅಂಡ್ ದೆನ್ ವಿತ್ ಆಲ್ ಕೈಂಡ್ಸ್ ಆಫ್ ಮಾಡ್ಯುಲೇಷನ್ಸ್ ಇನ್ ದ ವಾಯ್ಸ್ ಅಂಡ್ ದೆನ್ ಸ್ವಲ್ಪ ಆನಿಮೇಟೆಡ್ ಫೇಸಸ್ ಅಲ್ಲೆಲ್ಲ ಮಾತು. ದಟ್ಸ್ ಆಲ್ ಐ ನೋ ಆಫ್ ಇಟ್, ಬಟ್ ಐ ಡೆಂಟ್ ನೋ ದಟ್ ಇಟ್ ಕ್ಯಾನ್. ಇಲ್ಲ, ಅದರಲ್ಲೂ ಇವಾಗ ಲಾಟ್ ಆಫ್ ನ್ಯೂ ಥಿಂಗ್ಸ್ ಆರ್ ಹ್ಯಾಪನಿಂಗ್ ಬಿಕಾಸ್ ದ ವರ್ಲ್ಡ್ ಹ್ಯಾಸ್ ಓಪನ್ ಅಪ್. ಯು ಕ್ಯಾನ್ ಸಿ ವಾಟ್ ಎವ್ರಿಬಡಿ ಈಸ್ ಡೂಯಿಂಗ್. ಕೆಲವರು ಪಪೆಟ್ಸ್ ಇಟ್ಕೊಂಡು ಹೇಳ್ತಾರೆ, ಅದರಲ್ಲೂ ಏನೇನೋ ಥರ ಪಪೆಟ್ಸ್ ಇದೆ. ಅದಕ್ಕೂ ಎಲ್ಲದಕ್ಕೂ ದರ್ಸ್ ಅ ಡಿಫ್ರೆಂಟ್ ಮೇಕ್ ಅಂಡ್ ಪ್ಯಾಟರ್ನ್ ಅಂಡ್ ಫಾರ್ಮ್ಯಾಟ್ಸ್ ಅನ್ನೋ ಥರ. ಓದೋದು ಕಮ್ಮಿ ಜನ ಮಾಡ್ತಾರೆ, ಪುಸ್ತಕ ಇಲ್ದಿರಾನೆ ಮಾಡ್ಯುಲೇಷನ್ಸ್ ಮಾಡ್ಕೊಂಡು ಒಂದು ಮೋನೋ ಆಕ್ಟಿಂಗ್ ರೀತಿಯಲ್ಲಿ ಮಾಡೋರು ಇದ್ದಾರೆ. ಕೆಲವರು ಪರ್ಫಾರ್ಮೇಟಿವ್, ಅದನ್ನ ಏನು ಹೇಳ್ತಾರೋ ಅದನ್ನ ತುಂಬ ರೋಬೋಸ್ಟ್ ಆಗಿ ಮಾಡೋ ಥರದ್ದು. ಸೊ ದೆರ್ ಆರ್ ಸೋ ಮೆನಿ ವೇಸ್ ಆಫ್ ಸ್ಟೋರಿ ಟೆಲ್ಲಿಂಗ್. ಟ್ಯಾಂಡಮ್ ಅಂತ ಈಗ ರಮ್ಯಾ ನಾನು ಮಾಡೋದು ಟ್ಯಾಂಡಮ್ ಟೆಲ್ಲಿಂಗ್ ಅಂತ. ಅಂದರೆ ಇಬ್ರು ವಾಟ್ ಎವರ್ ವಿ ಆರ್ ಬೋತ್ ಟುಗೆದರ್ ನರೇಟಿಂಗ್ ಒನ್ ಸ್ಟೋರಿ ಅನ್ನೋ ಥರ. ಸೊ ಡು ಯು ಹ್ಯಾವ್ ಟು ರಿಯಲಿ ರಿಮೆಂಬರ್ ದ ಲೈನ್ಸ್ ದೇರ್ ಅಂಡ್ ದೆನ್ of course, ಅಥವಾ does it come instinctively? Yeah, because of the chemistry. See, it works amazing between her and me because we are best friends from so many years. So it is not like ನೀನು ಎಕ್ಸಾಕ್ಟ್ ಆಗಿ 4 ವರ್ಡ್ ಇದೆ ಹೇಳಬೇಕು ನೀನು, ಹಾಗೇನಿಲ್ಲ. So it is more on the chemistry of it. We know what is going to happen when we take it forward on the spot too. We would have had a rough outline, but many things we improvise because ಅಲ್ಲಿ ಇವಾಗ we do one ನ್ಯಾಷನಲ್ ಫೆಸ್ಟಿವಲ್ ಒಬ್ರು ನಡೆಸ್ತಾರೆ, ಕುಕ್ಕುಡುಕು ಅಂತ. ಆಲ್ ಓವರ್ ಇಂಡಿಯಾ ನಡೀತಾ ಇರುತ್ತೆ. ಸೊ ಅಲ್ಲಿ ಸ್ಟೋರಿ ಟೆಲ್ಲಿಂಗ್ಗೆ ವಿಲ್ ಹ್ಯಾವ್ 800-600 ಚಿಲ್ಡ್ರನ್. ಓ ಮೈ ಗಾಡ್. ಸೊ ಅಲ್ಲಿ ನೋಡ್ಕೊಂಡು ವಿ ಇಂಪ್ರೂವೈಸ್ ಬಿಕಾಸ್ ವಿ ನೋ ವಾಟ್ ದೇ ಆರ್ ರಿಯಾಕ್ಟಿಂಗ್. ಅಲ್ಲಿ ವಿ ಹ್ಯಾವ್ ಟು ರಿಯಾಕ್ಟ್ ಟು ದೆಮ್. ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ ನಾನು ಇಷ್ಟು ಮಾತ್ರ ಬರೋದು ಅಂತ ಹಿಂಗೆ ಕೂತ್ಕೊಂಡು ಐ ಕಾಂಟ್ ಜಸ್ಟ್ ಡೂ ದ್ಯಾಟ್. Oh, this is also another art form actually. Yes. A serious art form. So now we started taking it one step forward. Costumes use ಮಾಡು, props use ಮಾಡು, ಆ ಥರ ಎಲ್ಲ ಸಾಕಷ್ಟು ಜನ ಮಾಡ್ತಾರೆ ಕೂಡ. ಬಟ್ ವಿ ಕಮಿಂಗ್ ಫ್ರಮ್ ಥಿಯೇಟರ್ ಬ್ಯಾಕ್ಗ್ರೌಂಡ್, ಹೆಚ್ಚಾಗೋದನ್ನ ವಿ ಸ್ಟಾರ್ಟೆಡ್ ಯೂಸಿಂಗ್ ಇಟ್. Super. So with all these accomplishments, I'm sure you have been awarded with many appreciations and also rewards and awards from many organizations. Adanna, if you have to tell us about it, Sneha. No, I really nothing important. It's okay. ಯಾರು recognize ಮಾಡಿದ್ರೆ I'm happy. I feel humbled by it, but nothing I feel like I need to like project or idu ಅನ್ನೋ ಥರ. I'm glad because I am putting so much of hard work. I'm really honored when people do recognize it, but I'm okay if they don't come my way also because as long as I have work coming my way. Correct. I think that is the biggest award. Yeah, I always feel that like because ours is a very unscheduled life alva. So ನನಗೆ ಇವತ್ತು ನಿಮ್ಗೆ ಆಗಸ್ಟಲ್ಲಿ ಏನಿದೆ ಅಂದರೆ ನನಗೆ ಏನೂ ಇಲ್ಲ, ಐ ಆಮ್ ಫುಲ್ ಲೈಕ್ ಆಗಸ್ಟ್ ಕ್ಯಾಲೆಂಡರ್ ಇಸ್ ಎಂಟಿ ಅಂತಿರುತ್ತೆ. ಬಟ್ ನಾ ಜುಲೈಗೆ ಹೋಗೋ ಅಷ್ಟೊತ್ತಿಗೆ ಮೈ August calendar is filled. So I'll be like thinking that is what I need. Like as long as I'm getting work my way, that I feel is a very big award. Awesome. Actually, hey, if I have to ask you about your brother, I think he also works in some TV channel. ನನ್ನ ತಮ್ಮನ ಹೆಸರು ಜಯದೇವ್ ಕಪ್ಪಣ್ಣ ಅಂತ, ಜಯದೇವ್ ಶ್ರೀನಿವಾಸ್. ನಾವೆಲ್ಲ ಈಗ ಕಪ್ಪಣ್ಣ ಬಿಕಾಸ್ ಪೀಪಲ್ ಡೋಂಟ್ ರೆಕಗ್ನೈಸ್ ಶ್ರೀನಿವಾಸ್ ಕಪ್ಪಣ್ಣ ಅಂತ ಬದಲಾಯಿಸ್ಕೊಬಿಟ್ಟಿದ್ದೀವಿ. ನಮ್ಮ ತಂದೆ ಹೆಸರು ಶ್ರೀನಿವಾಸ್ ಕಪ್ಪಣ್ಣ. ಹೀಸ್ ಹೆಡ್ ಆಫ್ ಕಲರ್ಸ್ ಚಾನಲ್. ಅದರಲ್ಲಿ ಫಿಕ್ಷನ್ ನಾನ್ ಫಿಕ್ಷನ್ ಅಂತ ಹೆಡ್ ಇದೆ. ರೈಟ್ ನೌ ಹೀ ಈಸ್ ಹೆಡಿಂಗ್ ದ ಫಿಕ್ಷನ್ ಸೆಕ್ಷನ್. ಸೊ ಹೀ ಈಸ್ ಆಲ್ಸೋ ಬೀನ್ ಮೈ ಸ್ಟ್ರಾಂಗೆಸ್ಟ್ ಪಿಲ್ಲರ್. Very blessed to have siblings like that who will stand by you come what may. Absolutely. Yeah. And ಒಂಥರ ಬೇರೆಯವ್ರ ಥರ ಏನೋ ಕೂತ್ಕೊಂಡು ದಿನ ಮಾತಾಡ್ತೀವಿ ಅಂತಲ್ಲ, ಬಟ್ ದಟ್ ಯು ನೋ that when you first call will go to whom anta any problem, as likewise for him also. Yeah. So that's really nice alla.
I mean, to wind up finally, if we have to talk about the light of your life. Yeah, my son Chirayu. I became a single parent when he was 5 years old. ಚಿರಾಯು ಎಷ್ಟು ಒಳ್ಳೆ ಹೆಸರು. Yeah, so it has been the greatest path for me. Motherhood, I didn't realize will change me, mold me, and make me this kind of a person. He has been the person who keeps me going. He's right now in his 12th standard. ಅವನಿಗೆ ಕಂಪ್ಯೂಟರ್ಸ್ ಬಹಳ ಇಷ್ಟ. Is he also interested in this art? ಮಾಡ್ತಿದ್ದ ಅವನು ಕೂಡ ಒಂದಿಷ್ಟು ನಾಟಕ, ಕೀಬೋರ್ಡ್ ಕಲಿತಿದ್ದ. ಅಂಡ್ ಅವನೇ ಏನೇನೋ ಈಸ್ ವೆರಿ ಇನೋವೇಟಿವ್. ಅವನೇ ಹುಡ್ಕೊಂಡು ಹಿ ಲರ್ನ್ಸ್ ಆನ್ ಹಿಸ್ ಓನ್ ಅಂಡ್ ಡಸ್ ಅಂಡ್ ಆಲ್ ದಟ್. ಬಟ್ ಈಗ ಹಿ ವಾಂಟ್ಸ್ ಟು ಫೋಕಸ್ ಆನ್ ಕಂಪ್ಯೂಟರ್ಸ್. ಹಿ ಇಸ್ ವೆರಿ ಗುಡ್ ವಿತ್ ದಟ್. ಸೊ ಐ ಸೆಡ್ ಗೋ ಹೆಡ್. ಸೊ ಹಿ ಇಸ್ ರೈಟ್ ನೌ ವರ್ಕಿಂಗ್ ಟುವರ್ಡ್ಸ್ ದೋಸ್ ಗೋಲ್ಸ್. ಸೂಪರ್. ಅದರ್ವೈಸ್ ಅವನಿಗೆ ತುಂಬಾನೇ ನ್ಯಾಚುರಲ್ ಫ್ಲೇರ್ ಇದೆ ಲ್ಯಾಂಗ್ವೇಜಸ್ಗೆ. ಟಕ್ ಟಕ್ ಅಂತ ಲ್ಯಾಂಗ್ವೇಜಸ್ ಪಿಕಪ್ ಮಾಡ್ಕೋತಾನೆ. ಆ್ಯಂಡ್ ಯು ನೋ ಹೌ ದ ಚಿಲ್ಡ್ರನ್ ಆರಲ್ಲ, ಯೂಟ್ಯೂಬಲ್ಲಿ ಕಲ್ತ್ಕೊಂಡು ಪೂರ್ತಿ ಅಡುಗೆ ಮಾಡೋದು ಇಷ್ಟ. ಐ ಡೋಂಟ್ ನೋ ವೇ ದಟ್ ಕೇಮ್ ಫ್ರಮ್. ಏನೇನೋ ಅಡುಗೆ ಟ್ರೈ ಮಾಡ್ತಿರ್ತಾನೆ. ಸೊ ಫಾರ್ ಅ ಚೈಲ್ಡ್ ಹೂ ಸೋ ಅಕಾಡೆಮಿಕ್ಲಿ ಓರಿಯೆಂಟೆಡ್, he has all these flares, you know, which I'm very happy about. I'm sure, he will also succeed the way you people have, succeeded in your respective fields. And we wish him really well and best of the best things to be given to him by the God. And thanks, Sneha. Thanks for coming and then sparing your time and then giving us an insightful information about all your journey. Thank you so much for having me. It was like going down ಒಂಥರ The memory lane. ಅಯ್ಯೋ ಇಷ್ಟೆಲ್ಲ ಹಿಂಗಾಗಿತ್ತಾ ಅಂತ ನನಗೆ ಹೇಳ್ತಾ ಇದ್ರೆ, ಇದರಿಂದ ಇದು ಶುರು ಆಯ್ತಾ I ಅಂತ. definitely would want you to come again and then talk a lot more about the folk art forms. And then Definitely. I think, you are a treasure. ಅಯ್ಯೋ To ಇಲ್ಲ. know about so many folk dances, ಅದ್ರ ಬಗ್ಗೆ ಒಂದಷ್ಟು, I think like you said, ಎಷ್ಟು ಹೇಳಿದ್ರು ಅಷ್ಟು ಕಡಿಮೆ ಅನ್ನೋ ಥರ ಇರೋವಾಗ ಇರೋದನ್ನೆಲ್ಲರಿಗೂ ಒಂದು ಚೂರು ಹೇಳಿದ್ರೆ 90% ಅಲ್ಲಿ ಒಂದು 10% ಅಟ್ಲೀಸ್ಟ್ ಮನಸ್ಸಲ್ಲಿ ಉಳಿದ್ರೆ, ಐ ಥಿಂಕ್ ದಟ್ ಈಸ್ ಆಲ್ಸೋ ಬಿಗ್ ಅಚೀವ್ಮೆಂಟ್ ಟು ಡೂ ಅಲ್ಲ. Thank you so much. It was a pleasure talking to you.